6-7 ದಶಕಗಳ ಕಾಲ ಜಾತಿ ವ್ಯವಸ್ಥೆಯ ವಾಸ್ತವಗಳಿಗೆ ಕಣ್ಣು ತೆರೆಯದೆ ಫ್ಯೂಡಲ್ಗಳ ಸಖ್ಯ ಮತ್ತು ಅವರುಗಳ ಹಿತ ಕಾಯುವಂತ ನೀತಿ ನಿರೂಪಣೆಗಳನ್ನೇ ಅನುಸರಿಸ್ತಾ ಬಂದಿದ್ದಂತ ಕಾಂಗ್ರೆಸ್ ತನ್ನ 70 ವರ್ಷಗಳ ಅಧಿಕಾರಾವಧಿಯಲ್ಲಿ ಒಮ್ಮೆಯೂ ಜಾತಿ ಗಣತಿಯ ಸೋಲೆತ್ತದೆ ಕೇವಲ ಜನಗಣತಿಯನ್ನ ನಡೆಸಿ ಕೈ ತೊಳ್ಕೊಂಡಿತ್ತು. ಇತಿಹಾಸದುದ್ದಕ್ಕೂ ಕಾಂಗ್ರೆಸ್ ಪಕ್ಷದೊಳಗೆ ಗಾಂಧೀಜಿ, ನೆಹರು, ಇಂದಿರಾ, ರಾಜೀವ್ ಹಾಗೂ ತನ್ನ ಅಮ್ಮ ಸೋನಿಯಾ ಗಾಂಧಿ ಕೂಡ ಮಾಡಲಾಗದೇ ಹೋದ ಇಂಥ ಕ್ರಾಂತಿಕಾರಿ ಪರಿವರ್ತನೆಯನ್ನ ರಾಹುಲ್ ಗಾಂಧಿ ಮಾಡಿದ್ರ ಅನ್ನೋ ಪ್ರಶ್ನೆಗೆ ಉತ್ತರ ಇತಿಹಾಸ ಗೊತ್ತಿದ್ದವರು ಹೌದು ಅಂತ ಹೇಳಲೇಬೇಕು. ಮಾತುಗಳ ಮಧ್ಯೆ ಜಾತಿ ಗಣತಿಯು ನಮ್ಮ ಪಕ್ಷದ ಮೊದಲ ಆದ್ಯತೆಯಾಗಿದೆ, ನನ್ನ ಜೀವಮಾನದ ಬದ್ಧತೆಯೂ ಆಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದನ್ನ ಕೇಳಿಸ್ಕೊಂಡವರು ಆ ಕ್ಷಣಗಳನ್ನ ಈಗಲೂ ಸಹ ಮರೆಯೋಕ್ ಸಾಧ್ಯ ಇಲ್ಲ. 2014ರಿಂದ ಕ್ರಮೇಣ ದಲಿತ, ಹಿಂದುಳಿದ, ಆದಿವಾಸಿಗಳನ್ನ ಆಪೋಷಣಗೈಯುತ್ತಾ 2024ರ ಹೊತ್ತಿಗೆ 400 ಪಾರ್ ಅಂತ ಬೊಬ್ಬೆರೆಯುತ್ತಿದ್ದಂಥ ಬಿಜೆಪಿಯ ನಾಗಾಲೋಟಕ್ಕೆ ಬ್ರೇಕ್ ಹಾಕಿದ್ದು ಮಾತ್ರ ನಿಸ್ಸಂಶಯವಾಗಿ ದಲಿತರು. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು GM ಪವಿತ್ರ. 2024ರ ಲೋಕಸಭಾ ಚುನಾವಣೆಯಲ್ಲಿ ದಲಿತರ ಪಾತ್ರ ತುಂಬಾನೇ ಮುಖ್ಯವಾಗಿದೆ. ನರೇಂದ್ರ ಮೋದಿಯವರ 400 ಪಾರ್ ಕನಸನ್ನ ನುಚ್ಚು ನೂರು ಮಾಡಿ ದೇಶದ ಸಂವಿಧಾನವನ್ನ ಎತ್ತಿ ಹಿಡಿಯುವಲ್ಲಿ ದಲಿತರ ಪಾತ್ರ ಮುಖ್ಯ ಆಗಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ 400 ಸೀಟುಗಳ ಕನಸಿಗೆ ಕೊಳ್ಳಿ ಇಟ್ಟ ಈ ದೇಶದ ಪ್ರಜ್ಞಾವಂತ ದಲಿತ ಮತದಾರರು ಈ ಚುನಾವಣೆಯಲ್ಲಿ ಫ್ಯಾಸಿಸ್ಟ್ ಶಕ್ತಿಗಳಿಗೆ ಹೇಗೆಲ್ಲ ಬುದ್ಧಿ ಕಲಿಸಿದ್ರು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹಾಗೂ ಇಂಡಿಯಾ ಒಕ್ಕೂಟದ ಮನಸ್ಥಿತಿ ಬದಲಾದದ್ದು ಹೇಗೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ದೆಹಲಿಯ ಅಕ್ಬರ್ ರಸ್ತೆಯ ಕಾಂಗ್ರೆಸ್ನ ಕೇಂದ್ರ ಕಚೇರಿಯಲ್ಲಿ 2023ರ ಅಕ್ಟೋಬರ್ 9ಕ್ಕೆ ನಡೆದಂತ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯು ರಾಹುಲ್ ಗಾಂಧಿ ಒತ್ತಾಸೆಯ ಕಾರಣಕ್ಕೂ ಸೋನಿಯಾ ಗಾಂಧಿ ಅವರಿಂದ ಪ್ರಸ್ತಾಪವಾಗಿ ಜಾತಿ ಗಣತಿ ವಿಷಯವನ್ನ ಮರುಮಾತಿಲ್ಲದೆ ಅನುಮೋದಿಸತ್ತೆ. 10-12 ವರ್ಷಗಳ ಹಿಂದೆಯಷ್ಟೇ ರಾಹುಲ್ ಗಾಂಧಿ ಪ್ರತಿಪಾದಿಸುತ್ತಾ ಬಂದಿದ್ದಂಥ ಜಾತಿ ಗಣತಿಯ ಪರೋಕ್ಷ ಪ್ರಸ್ತಾವನೆಗೆ ಮತ್ತು ಮಾಡ್ತಾ ಇದ್ದಂಥ ಸಾರ್ವಜನಿಕ ಭಾಷಣಗಳಿಗೆ ತೀವ್ರವಾಗಿ ಪ್ರತಿರೋಧ ದಾಖಲಿಸಿದಂಥ ಬಹುತೇಕ ಬ್ರಾಹ್ಮಣರು, ಮುಂದುವರಿದ ಜಾತಿಗಳ ಜನರೇ ತುಂಬೋಗಿರುವಂಥ ಕಾಂಗ್ರೆಸ್ನ CWC ಸಮಿತಿಯು ಕೇವಲ 1 ದಶಕದ ಅಂತರದೊಳಗೆ ಭಾರತದ ರಾಜಕೀಯ ಚರಿತ್ರೆಯ ಗೇಮ್ ಚೇಂಜರ್ ಪ್ರಸ್ತಾವನೆಯನ್ನ ದೂಸರಾ ಮಾತಿಲ್ಲದೆ ಒಪ್ಕೊಂಡು ಇತಿಹಾಸದ ಮತ್ತೊಂದು ಮಗ್ಗುಲಿಗೆ ಹೊರಡ್ಕೊಂತು. ಇದೆಲ್ಲದರ ಮಧ್ಯೆ 4 ಗೋಡೆಗಳ ಒಳಗೆ CWCಯ ನಿರ್ಣಯ ಅಪ್ರೂವ್ ಆದ್ಮೇಲೆ ಹೊರ ಜಗತ್ತಿಗೆ ಈ ಸಂಗತಿಯನ್ನ ತಿಳಿಸೋಕೆ ಕರೆಯಲಾಗಿದ್ದಂಥ ಮಾಧ್ಯಮ ಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಅವರು ಅತ್ಯಂತ ಉತ್ಸುಕರಾಗಿ ಮಾತಾಡ್ತಾರೆ. ಮಾತುಗಳ ಮಧ್ಯೆ ಜಾತಿ ಗಣತಿಯು ನಮ್ಮ ಪಕ್ಷದ ಮೊದಲ ಆದ್ಯತೆಯಾಗಿದೆ, ನನ್ನ ಜೀವಮಾನದ ಬದ್ಧತೆಯೂ ಆಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದನ್ನ ಕೇಳಿಸ್ಕೊಂಡವರು ಆ ಕ್ಷಣಗಳನ್ನ ಈಗಲೂ ಸಹ ಮರೆಯೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇತಿಹಾಸದುದ್ದಕ್ಕೂ ಕಾಂಗ್ರೆಸ್ ಪಕ್ಷದೊಳಗೆ ಗಾಂಧೀಜಿ, ನೆಹರು, ಇಂದಿರಾ, ರಾಜೀವ್ ಹಾಗೂ ತನ್ನ ಅಮ್ಮ ಸೋನಿಯಾ ಗಾಂಧಿ ಕೂಡ ಮಾಡಲಾಗದೇ ಹೋದ ಇಂಥ ಕ್ರಾಂತಿಕಾರಿ ಪರಿವರ್ತನೆಯನ್ನ ರಾಹುಲ್ ಗಾಂಧಿ ಮಾಡಿದ್ರ ಅನ್ನೋ ಪ್ರಶ್ನೆಗೆ ಉತ್ತರ ಇತಿಹಾಸ ಗೊತ್ತಿದ್ದವರು ಹೌದು ಅಂತ ಹೇಳಲೇಬೇಕು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಜಾತಿ, ಮತ, ಧರ್ಮಗಳ ಐಡೆಂಟಿಟಿಗಳನ್ನ ಕಲ್ಸಾಕಿ ರಾಷ್ಟ್ರೀಯತೆಯ ಭಾವುಕ ನೆಲೆಗಳನ್ನ ದೇಶದಾದ್ಯಂತ ಬಡಿದೆಬ್ಬಿಸಿ ಬ್ರಿಟಿಷರನ್ನ ದೇಶ ಬಿಟ್ಟು ಹೋಗುವಂತೆ ಮಾಡಿದ್ದಂಥ ಗಾಂಧೀಜಿ ನೇತೃತ್ವದ ಕಾಂಗ್ರೆಸ್ ಸ್ವಾತಂತ್ರ್ಯದ ನಂತರ ಸಂವಿಧಾನ ಜಾರಿಯಾದ ಮೇಲೂ ಸಹ ರಾಷ್ಟ್ರೀಯತೆಯ ಸನ್ನಿಯಿಂದ ಹೊರಗೆ ಬರ್ದೆ ಮೈಮರೆತು. ಸಂವಿಧಾನದ ಮೂಲಕ ಭಾರತೀಯ ಸಮಾಜದ ಸಂಕೀರ್ಣ ಸಂರಚನೆಯ ಗೋಜಲುಗಳನ್ನ, ಕಠೋರ ವಾಸ್ತವಗಳನ್ನ, ಜಾತಿ ಅಸಮಾನತೆ ಮತ್ತು ಶ್ರೇಣೀಕರಣದ ಏರುಪೇರುಗಳನ್ನ ಅತ್ಯಂತ ಮನೋಜ್ಞವಾಗಿ ವಿಶ್ಲೇಷಿಸಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಂವಿಧಾನಿಕ ಕಾಣ್ಕೆಗಳಿಗೆ ಕಾಂಗ್ರೆಸ್ ಕುರುಡಾಗುತ್ತಲೇ ದಶಕಗಳ ಕಾಲ ಅಧಿಕಾರ ರಾಜಕಾರಣವನ್ನ ನಿಭಾಯಿಸಿಕೊಂಡು ಬಂತು. ನೆಹರು, ಇಂದಿರಾ ಗಾಂಧಿ ಅವರ ವೈಯಕ್ತಿಕ ವರ್ಚಸ್ಸು, ಅಗ್ಗದ ಜನಕಲ್ಯಾಣ ಜನಪ್ರಿಯ ಕಾರ್ಯಕ್ರಮಗಳಲ್ಲೇ ದಶಕಗಳ ಕಾಲ ತೇಲಿದ ಕಾಂಗ್ರೆಸ್ ಫ್ಯೂಡಲ್ ವ್ಯವಸ್ಥೆಯನ್ನ ಪೋಷಿಸಿದ್ದಲ್ಲದೆ ಕೋಮುವಾದಿಗಳ ಹುಟ್ಟು, ಬೆಳವಣಿಗೆ, ಯಶಸ್ಸಿಗೆ ತನಗೆ ಗೊತ್ತಿಲ್ಲದಂತೆ ಭೂಮಿಕೆ ನಿರ್ಮಿಸುತ್ತಾ ಹೋಯಿತು. ಆದ್ರೆ ಇದೆಲ್ಲ ಗೊತ್ತಾಗೋ ಹೊತ್ತಿಗೆ 1980ರಲ್ಲಿ ಭಾರತೀಯ ಜನತಾ ಪಕ್ಷ ಜನ್ಮ ತಳೆಯುತ್ತೆ. ಅದಾದ 4 ವರ್ಷಗಳ ತರುವಾಯ ಇಂದಿರಾ ಗಾಂಧಿ ಹತ್ಯೆಯ ಬೆನ್ನಿಗೆ ನಡೆದಂತ 1984ರ ಲೋಕಸಭಾ ಚುನಾವಣೆಯಲ್ಲಿ 404 ಪಾರ್ಲಿಮೆಂಟ್ ಕ್ಷೇತ್ರಗಳನ್ನ ಗೆದ್ದು ಬಿಜೆಪಿಗೆ ಕೇವಲ 1 ಅಂಕಿಯನ್ನ ಮಾತ್ರ ಬಿಟ್ಟುಕೊಟ್ಟಿತ್ತು. ಅದಾಗಿ 30 ವರ್ಷಗಳಿಗೆ ಸರಿಯಾಗಿ ಭಾರತದ ಪುರಾತನ ಮತ್ತು ವೈಭವದ ಇತಿಹಾಸವುಳ್ಳ ಕಾಂಗ್ರೆಸ್ 2014ರಲ್ಲಿ ಅದೇ ಬಿಜೆಪಿಯ ಎದುರು ಕೇವಲ 44 ಸೀಟುಗಳಿಗೆ ಕುಸಿದು ಬಿದ್ದು ವಿಪಕ್ಷದ ಸ್ಥಾನಮಾನವನ್ನು ಸಹ ಉಳಿಸ್ಕೊಳ್ಳದೆ ಹೋದದ್ದು ನಮಗೆಲ್ಲ ಗೊತ್ತಿರುವಂತ ಇತಿಹಾಸ.
ಅಂದ್ರೆ 6-7 ದಶಕಗಳ ಕಾಲ ಜಾತಿ ವ್ಯವಸ್ಥೆಯ ವಾಸ್ತವಗಳಿಗೆ ಕಣ್ಣು ತೆರೆಯದೆ ಫ್ಯೂಡಲ್ಗಳ ಸಖ್ಯ ಮತ್ತು ಅವರುಗಳ ಹಿತ ಕಾಯುವಂತ ನೀತಿ ನಿರೂಪಣೆಗಳನ್ನೇ ಅನುಸರಿಸ್ತಾ ಬಂದಿದ್ದಂತ ಕಾಂಗ್ರೆಸ್ ತನ್ನ 70 ವರ್ಷಗಳ ಅಧಿಕಾರಾವಧಿಯಲ್ಲಿ ಒಮ್ಮೆಯೂ ಜಾತಿ ಗಣತಿಯ ಸೋಲೆತ್ತದೆ ಕೇವಲ ಜನಗಣತಿಯನ್ನ ನಡೆಸಿ ಕೈ ತೊಳ್ಕೊಂಡಿತ್ತು. ಈ ಹೊತ್ತಿಗೂ 1931ರಲ್ಲಿ ಬ್ರಿಟಿಷ್ ಸರ್ಕಾರ ನಡೆಸಿದಂತ ಜಾತಿ ಗಣತಿಯ ಡೇಟಾ ಬಿಟ್ರೆ ಭಾರತ ಸರ್ಕಾರದ ಬಳಿ ಸಾಸಿವೆ ಕಾಳಿನಷ್ಟು ಹೊಸ ಅಂಕಿಅಂಶಗಳು ಇಲ್ಲ ಅನ್ನೋದು ಈ ದೇಶವನ್ನ ಆಳಿದ ಎಲ್ಲಾ ಪಕ್ಷಗಳ, ಮುಖ್ಯವಾಗಿ ಕಾಂಗ್ರೆಸ್ನ ಮನಸ್ಥಿತಿಯನ್ನ ಪ್ರತಿಬಿಂಬಿಸುತ್ತೆ. ಕಾಂಗ್ರೆಸ್ ಪಕ್ಷದ ಈ ಎಲ್ಲಾ ಬಗೆಯ ಐತಿಹಾಸಿಕ ಬ್ಲಂಡರ್ಗಳನ್ನ ಆಳವಾಗಿ ಮನಗಂಡಿದ್ದಂಥ ರಾಹುಲ್ ಗಾಂಧಿ ಕಳೆದ ವರ್ಷದ ಅಕ್ಟೋಬರ್ 9ರ ಸುದ್ದಿಗೋಷ್ಠಿಯಲ್ಲಿ ಜಾತಿ ಗಣತಿ ಮಾಡೋದು ಕಾಂಗ್ರೆಸ್ನ ಧ್ಯೇಯ ಅಂತ ಹೇಳಿದ್ದಲ್ದೆ ಇದುವರೆಗೆ ತಾನು ಅಧಿಕಾರದಲ್ಲಿ ಇದ್ದಂಥ ಅಷ್ಟೂ ವರ್ಷಗಳ ಕಾಲ ಜಾತಿ ಗಣತಿ ಮಾಡದೆ ಸುಮ್ಮನೆ ಇದ್ದದ್ದು ಪಕ್ಷದ ದೊಡ್ಡ ಪ್ರಮಾದ ಅನ್ನೋದನ್ನ ಕಟುವಾದ ಮಾತುಗಳಲ್ಲಿ ಖಂಡಿಸಿ ತನ್ನ ಪಕ್ಷದ ಇತಿಹಾಸದ ಬಹುದೊಡ್ಡ ಎರರ್ನ ಮಿರರ್ ಮಾಡೋದನ್ನ ಮರ್ತಿರಲಿಲ್ಲ. ಇಲ್ಲಿ ಮತ್ತೊಂದು ಸ್ವಾರಸ್ಯಕರ ಸಂಗತಿ ಏನು ಅಂತಂದ್ರೆ 2010ರಲ್ಲಿ ಅಂದಿನ UPA ಒಕ್ಕೂಟ ಸರ್ಕಾರದ ಕಾನೂನು ಸಚಿವರಾಗಿದ್ದಂತಹ ವೀರಪ್ಪ ಮೊಯ್ಲಿ ಅವರು 2011ರ ಜನಗಣತಿ ವೇಳೆ ಆಯಾ ಜಾತಿಗಳ ಅಂಕಿಅಂಶಗಳ ಮಾಹಿತಿಯನ್ನು ಸಹ ಸಂಗ್ರಹಿಸೋದು ಒಳಿತು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಮೊಯ್ಲಿ ಅವರ ಈ ನಿಲುವನ್ನ ಅತ್ಯಂತ ತರ್ಕಬದ್ಧವಾಗಿ ಕೌಂಟರ್ ಮಾಡಿದ್ದ ಆಗಿನ UPA ಸರ್ಕಾರದ ಮತ್ತೋರ್ವ ಸಚಿವ P. ಚಿದಂಬರಂ ಜಾತಿ ಗಣತಿ ಪ್ರಸ್ತಾಪವನ್ನ ಸಾರಾಸಗಟಾಗಿ ತಳ್ಳಹಾಕಿದ್ರು. ಮೊಯ್ಲಿ ಅವರ ನಿಲುವನ್ನ ಕೌಂಟರ್ ಮಾಡೋ ಭರದಲ್ಲಿ ಹಿಂದುಳಿದಂಥ ವರ್ಗಗಳು ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿಗಳಲ್ಲಿ ಅದಲು ಬದಲಾಗುವ ವ್ಯತ್ಯಾಸಗಳನ್ನು ಉಲ್ಲೇಖಿಸಿ ಪರಿಶಿಷ್ಟ ಜಾತಿ, ವರ್ಗ, ಹಿಂದುಳಿದವರು ದೇಶದ ವಿವಿಧ ರಾಜ್ಯಗಳಲ್ಲಿ ಹೊಂದಿರುವಂತಹ ಸ್ಥಾನಮಾನಗಳಲ್ಲಿನ ಗೊಂದಲಗಳತ್ತ ಬೊಟ್ಟು ಮಾಡಿ ತೋರಿಸಿದ್ದಂಥ ಸಚಿವ ಚಿದಂಬರಂ ಬುಡಕಟ್ಟುಗಳ ಮಾಹಿತಿ ಸಂಗ್ರಹಣೆ, ಅಂತರ್ಜಾತಿ ವಿವಾಹಿತರನ್ನ ಗುರುತಿಸೋದು ಸೇರಿದಂತೆ ಸಣ್ಣ ಸಣ್ಣ ತಾಂತ್ರಿಕ ಸಮಸ್ಯೆಗಳನ್ನೇ ದೊಡ್ಡ ತೊಡಕುಗಳು ಅಂತ ಬಿಂಬಿಸಿ ಜಾತಿ ಗಣತಿಯ ದತ್ತಾಂಶಗಳ ಕ್ರೋಢೀಕರಣಕ್ಕೆ UPA ಸರ್ಕಾರ ಮುಂದಾಗದೇ ಇರೋ ಹಾಗೆ ನೋಡ್ಕೊಂಡ್ರು. ವಿಪರ್ಯಾಸ ಅಂತಂದ್ರೆ ಅಧಿಕಾರವಿದ್ದಾಗ ಮಾಡಬಹುದಾಗಿದ್ದಂತ ಜಾತಿ ಗಣತಿ ಕೆಲಸಕ್ಕೆ ಕಲ್ಲು ಹಾಕಿದ ಇದೇ ಚಿದಂಬರಂ ಅವರಿಗೆ ನಂತರದ 10 ವರ್ಷಗಳ ಚುನಾವಣಾ ರಾಜಕೀಯ ಇಲ್ಲದಂತೆ ಪಾಠ ಹೇಳಿದ್ರಿಂದ ಜ್ಞಾನೋದಯ ಆಯ್ತು ಅಂತ ಅನ್ಸುತ್ತೆ. ಹಾಗಾಗಿ 2023ರ ಅಕ್ಟೋಬರ್ 9ರ CWC ಸಭೆಯಲ್ಲಿ ಪ್ರಸ್ತಾಪವಾದಂತ ಜಾತಿ ಗಣತಿಯ ನಿರ್ಣಯಕ್ಕೆ ಮೊದಲು ಕೈ ಎತ್ತಿ ಬೆಂಬಲಿಸಿದ್ದು ಇದೇ ಚಿದಂಬರಂ ಅಂತ ಹೇಳಲಾಗತ್ತೆ. ಇದೆಲ್ಲ ಪ್ರಹಸನಗಳು ಮುಗಿದಾಗಿಯೂ ಚುನಾವಣೆಯು ರಂಗೇರಿದ್ದ ಹೊತ್ತಲ್ಲೇ ಆನಂದ್ ಶರ್ಮಾ ಅನ್ನೋ ಕಾಂಗ್ರೆಸ್ಸಿನ ಹಿರಿಯ ನಾಯಕ ಜಾತಿ ಗಣತಿ ಪರವಾದ ಕಾಂಗ್ರೆಸ್ ನಿಲುವನ್ನು ವಿರೋಧಿಸಿ ಪತ್ರಿಕಾಗೋಷ್ಠಿ ನಡೆಸಿದ ಪ್ರಸಂಗವೂ ಸಹ ಇನ್ನೂ ಹಸಿರಾಗೇ ಇದೆ. 2014ರಿಂದ ಕ್ರಮೇಣ ದಲಿತ, ಹಿಂದುಳಿದ ಆದಿವಾಸಿಗಳನ್ನ ಆಪೋಷಣಗೈಯುತ್ತಾ 2024ರ ಹೊತ್ತಿಗೆ 400 ಪಾರ್ ಅಂತ ಬೊಬ್ಬೆರೆಯುತ್ತಿದ್ದಂಥ BJPಯ ನಾಗಾಲೋಟಕ್ಕೆ ಬ್ರೇಕ್ ಹಾಕಿದ್ದು ಮಾತ್ರ ನಿಸ್ಸಂಶಯವಾಗಿ ದಲಿತರು. ಅದ್ ಹೇಗೆ ನೋಡೋಣ ಬನ್ನಿ. ಮತಕ್ಷೇತ್ರಗಳ ಲೆಕ್ಕಾಚಾರದ ಮೂಲಕನೇ NDA ಕೂಟಕ್ಕೆ ವಿಶೇಷವಾಗಿ BJPಯ ಹಿನ್ನಡೆಗೆ ಕಾರಣವಾದಂಥ ಚುನಾವಣೆಯ ನೆರೆಟಿವ್ ಇದರ ಒಳಕ್ಕೆ ಪ್ರವೇಶಿಸೋದಾದ್ರೆ 131 ಮೀಸಲು ಅಂದ್ರೆ SC/ST ಕ್ಷೇತ್ರಗಳ ಪೈಕಿ ಈ ಹಿಂದೆ BJP 77 ಕ್ಷೇತ್ರಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು. ಅದು ಈ ಚುನಾವಣೆಯಲ್ಲಿ 52ಕ್ಕೆ ಕುಸಿದಿದೆ. ಪರಿಶಿಷ್ಟ ಜಾತಿಯ ಮತಕ್ಷೇತ್ರಗಳನ್ನ ಪ್ರತ್ಯೇಕವಾಗಿ ಲೆಕ್ಕ ಹಾಕೋದಾದ್ರೆ ಒಟ್ಟು 84 ಕ್ಷೇತ್ರಗಳ ಪೈಕಿ ಕಳೆದ ಸಲ 46ನ್ನ ಗೆದ್ಕೊಂಡಿದ್ದಂಥ BJP ಈ ಬಾರಿ 29ಕ್ಕೆ ಕುಸಿದಿದೆ. ಈ ಲೆಕ್ಕಾಚಾರ BJP ತೆಕ್ಕೆಯಿಂದ ಹೊರಬಂದ ಮೀಸಲು ಕ್ಷೇತ್ರಗಳದ್ದಾದ್ರೆ NDA ವಿರುದ್ಧ ಇಂಡಿಯಾ ಒಕ್ಕೂಟವನ್ನ ದೇಶದಾದ್ಯಂತ ಕೈ ಹಿಡಿದ ದಲಿತ ಮತದಾರರ ಲೆಕ್ಕವು ಮತ್ತಷ್ಟು ನಿರ್ಣಾಯಕವಾಗಿದೆ. ಇಂಡಿಯಾ ಒಕ್ಕೂಟದ ಯಶೋಗಾಥೆಯ ಮುನ್ನುಡಿಯಾಗಿ ರಾಮನ ಅಯೋಧ್ಯೆಯನ್ನು ಒಳಗೊಂಡ ಫೈಜಾಬಾದ್ ಕ್ಷೇತ್ರದಿಂದನೇ ಶುರು ಮಾಡೋಣ. ಫೈಜಾಬಾದ್ ಹಿಂದೂಗಳಿಂದಾನೇ ತುಂಬಿ ಹೋಗಿರುವಂತ ಸಾಮಾನ್ಯ ಮತಕ್ಷೇತ್ರ. ಹಾಗೇನೆ ಇಲ್ಲಿ 24% ದಲಿತ ಮತದಾರರಿದ್ದಾರೆ. ಇದು ಸಾಮಾನ್ಯರಿಗೆ ಮೀಸಲಾಗಿದ್ದಂತ ಕ್ಷೇತ್ರ. ಆದ್ರೆ ಸಮಾಜವಾದಿ ಪಕ್ಷ ತನ್ನ ಪಕ್ಷದ ಹಿರಿಯ ದಲಿತ ರಾಜಕಾರಣಿ ಅವಧೇಶ್ ಪ್ರಸಾದ್ರನ್ನ ಕಣಕ್ಕಿಳಿಸುತ್ತೆ. ಅವಧೇಶ್ ಪ್ರಸಾದ್ ಅವರು ಪರಿಶಿಷ್ಟರ ಅಂದ್ರೆ ಅಸ್ಪೃಶ್ಯರು ಅಂತ ಕರೆಯಲ್ಪಡುವ ಪಾಸಿ ಜಾತಿಗೆ ಸೇರಿದವರು. ಪಾಸಿ ಸಮುದಾಯವು ಉತ್ತರ ಪ್ರದೇಶದ ದಲಿತರಲ್ಲಿ 2ನೇ ಅತಿ ದೊಡ್ಡ ಪರಿಶಿಷ್ಟ ಜಾತಿ ಅಂತ ಹೇಳಲಾಗತ್ತೆ. UPಯ ಪರಿಶಿಷ್ಟರ ಪೈಕಿ ಜಾಧವ್ಗಳು 52% ಪಾಲನ ಹೊಂದಿದ್ರೆ ಆ ನಂತರದಲ್ಲಿ ಪಾಸಿಗಳು 16% ಇದ್ದಾರೆ ಅಂತ ಅಂಕಿಅಂಶಗಳು ಹೇಳುತ್ತೆ.
ಒಟ್ಟಾರೆ ಫೈಜಾಬಾದ್ ರಣರಂಗದ ಹಣಾಹಣಿಯಲ್ಲಿ ಪರಿಶಿಷ್ಟ ಜಾತಿಯ ಔಧೇಶ್ ಪ್ರಸಾದ್ ಪಾಸಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆದ ಪ್ರತಿಸ್ಪರ್ಧಿ ಲಲ್ಲು ಸಿಂಗ್ರನ್ನ ನೇರ ಪೈಪೋಟಿಯಲ್ಲಿ 50,000ಕ್ಕೂ ಹೆಚ್ಚು ಮತಗಳಿಂದ ಸೋಲಿಸಿ ವಿಶಿಷ್ಟ ಇತಿಹಾಸವನ್ನ ಬರೀತಾರೆ. ಬಿಜೆಪಿ ಪಕ್ಷವು ಅಯೋಧ್ಯೆಯ ನಂತರ ಕೋಮುವಾದದ ದಳ್ಳೂರಿಗೆ ನೂಕಲು ಮಥುರಾ ಮತ್ತು ಕಾಶಿ ಕ್ಷೇತ್ರಗಳ ವಿವಾದಗಳನ್ನ ಕೌಂಟರ್ ಮಾಡುವಂತ ಸಮಾಜವಾದಿ ಪಕ್ಷ ಫೈಜಾಬಾದ್ ಮತಕ್ಷೇತ್ರದ ಚುನಾವಣೆಯಲ್ಲಿ ನಾ ಮಥುರಾ ನಾ ಕಾಶಿ ಅಬ್ ಕಿ ಬಾರ್ ಔಧೇಶ್ ಪಾಸಿ ಅನ್ನೋ ಘೋಷವಾಕ್ಯದ ಮೂಲಕವೇ ಬಿಜೆಪಿ ಲಲ್ಲು ಸಿಂಗ್ನನ್ನ ಎದುರಿಸಿ ಗೆಲ್ಲತ್ತೆ. ಈ ಲಲ್ಲು ಸಿಂಗ್ ಮತ್ಯಾರು ಅಲ್ಲ, ಬಿಜೆಪಿಗೆ 400 ಸೀಟು ಬಂದ್ರೆ ಸಂವಿಧಾನವನ್ನ ಬದಲಿಸ್ತೇವೆ ಅಂತ ಹೇಳಿಕೆ ಕೊಟ್ಟು ದೇಶದಾದ್ಯಂತ ತಲ್ಲಣ ಸೃಷ್ಟಿಸಿದ ಭೂಪ. ಈ ಕ್ಷೇತ್ರದ ಮತ್ತೂ ವಿಶೇಷ ಅಂತಂದ್ರೆ ಇಲ್ಲಿ ಮುಸಲ್ಮಾನರು, ಹಿಂದುಳಿದವರು ಮಂದಿರಕ್ಕಾಗಿ ಮನೆ, ಮಠ, ವ್ಯಾಪಾರ ವಹಿವಾಟುಗಳನ್ನ ನಡೆಸಿ ಭೂಮಿಯನ್ನ ಕಳ್ಕೊಂಡವರು. ಅವರ ಜೊತೆಗೆ ದಲಿತರ 4 ಲಕ್ಷ ಮತಗಳು ಸಹ ಬೇರೆಡೆ ಪೋಲಾಗದೆ ಸಮಾಜವಾದಿ ಪಕ್ಷದ ಗಲ್ಲಾಪೆಟ್ಟಿಗೆಗೆ ಬಿದ್ದ ಕಾರಣಕ್ಕೆ ರಾಮನ ಸನ್ನಿಧಿಯಲ್ಲೇ ಬಿಜೆಪಿಯನ್ನ ಕೆಡವಿ ಮಣಿಸೋಕೆ ಸಮಾಜವಾದಿ ಪಕ್ಷಕ್ಕೆ ಸಾಧ್ಯ ಆಗತ್ತೆ. ಇನ್ನು ನಗಿನಾ ಕ್ಷೇತ್ರದಲ್ಲಿ ಅವತರಿಸಿದಂಥ ಧ್ರುವತಾರೆ ಅಂತಾನೆ ಹೇಳಲಾಗ್ತಾ ಇರುವಂತ ಕಾಶ್ಮೀರಾಮ್ ರಾಜಕೀಯ ಪ್ರಯೋಗಗಳ ಭವಿಷ್ಯದ ವಾರಸುದಾರನು ಅಂತ ಖ್ಯಾತಿ ಪಡೆದಿರುವ ಭೀಮ್ ಆರ್ಮಿಯ ಚಂದ್ರಶೇಖರ್ ಆಜಾದ್ ತಾನೇ ಒಂದು ಸ್ವಂತ ಪಕ್ಷ ಕಟ್ಟಿ ಅದರ ಮೂಲಕವೇ NDA ಇಂಡಿಯಾ ಒಕ್ಕೂಟಗಳ ಅಭ್ಯರ್ಥಿ ಹಾಗೂ ಮಾಯಾವತಿ ಅವರ BSPಯನ್ನು ಸಹ ಎದುರು ಹಾಕಿಕೊಳ್ಳುವ ಚಂದ್ರಶೇಖರ್ ಆಜಾದ್ 1.5 ಲಕ್ಷ ಮತಗಳ ಅಂತರದಿಂದ ಗೆದ್ದು ಬರ್ತಾರೆ. ಭೀಮ್ ಆರ್ಮಿಯ ಮೂಲಕ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ ಹಾಗೂ ದೆಹಲಿಯ ಅನೇಕ ಹಿಂಸಾಚಾರ ವಿರೋಧಿ ಚಳುವಳಿಗಳಲ್ಲಿ ಹಾಗೂ ದಲಿತ ಅಲ್ಪಸಂಖ್ಯಾತರ ಹಾಗೂ ಹಿಂದುಳಿದ ಆದಿವಾಸಿಗಳ ಪರವಾಗಿ ಕಾದಾಡುವಂತಹ ಚಂದ್ರಶೇಖರ್ ಆಜಾದ್ ಈಗ UPA ರಾಜಕಾರಣದ ದಿಕ್ಕು ದೆಸೆ ಬದಲಿಸುವ ಭರವಸೆಯ ಚುನಾವಣಾ ಪಂಟರಾಗಿ ಹೊರಹೊಮ್ಮಿದ್ದಾರೆ. ಭಾರತದ ಸಂವಿಧಾನದ ರಕ್ಷಣೆ ಕುರಿತು ತಾನು ಹೋದಲ್ಲೆಲ್ಲ ಗರ್ಜಿಸುವ, 100 ಉಚಿತ ಶಾಲೆಗಳನ್ನು ನಡೆಸುವ, ದಲಿತ ರಾಜಕಾರಣದ ಒಳಗೊಳ್ಳುವಿಕೆಯ ನೆಲೆಗಟ್ಟನ್ನ ಮರುರೂಪಿಸುತ್ತಿರುವ ಆಜಾದ್ ಇಂಡಿಯಾ ಒಕ್ಕೂಟದ ಜೊತೆ ನಿರ್ದಿಷ್ಟ ಕ್ಷೇತ್ರಗಳನ್ನ ಕೇಳಿ ಪಡೆದುಕೊಳ್ಳುವ ವಿಚಾರದಲ್ಲಿ ಮಾತುಕತೆ ಮುರಿದು ಬಿದ್ದು ಮೈತ್ರಿ ಮಾಡಿಕೊಳ್ಳದೆ ಹೋದ್ರೂ ಸಹ ಉತ್ತರ ಪ್ರದೇಶದಲ್ಲಿ ಆಜಾದ್ನ ಇಂಪ್ಯಾಕ್ಟ್ ಇಂಡಿಯಾ ಒಕ್ಕೂಟಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಭ ತಂದು ಕೊಡುತ್ತೆ ಅನ್ನೋದನ್ನ ಯಾರೂ ಅಲ್ಲಗೆಳಿಲಿಕ್ಕೆ ಸಾಧ್ಯ ಇಲ್ಲ. ಯಾದವ ಮುಸ್ಲಿಂ ಕಾಂಬಿನೇಷನ್ನ ಹ್ಯಾಂಗ್ ಓವರ್ನಿಂದ ಹೊರಬಂದ SP-ಯ ಗೆಲುವಿಗೆ ಚಿಮ್ಮು ಹಲಗೆಯಾಗಿ ದಲಿತ ಮತ ಬ್ಯಾಂಕ್ 1993ರಿಂದಾನು BSP ಪಕ್ಷದ ವಶದಲ್ಲಿದ್ದಂಥ ಉತ್ತರ ಪ್ರದೇಶದ ದಲಿತ ಮತದಾರರು ಮೊದಲ ಬಾರಿಗೆ ತನ್ನ ಕೇಡರ್ ಬೇಸನ್ನ ತೊರೆದು ಸಮಾಜವಾದಿ ಪಕ್ಷ ಹಾಗೂ ಕಾಂಗ್ರೆಸ್ನತ್ತ ಹೊರಳಿದ್ದು ಐತಿಹಾಸಿಕ ನಡೆ ಅಂತಾನೆ ಹೇಳ್ಬೋದು. ಸಂವಿಧಾನ ಬದಲಿಸುವ ಬಿಜೆಪಿ ಹೇಳಿಕೆಯಿಂದಷ್ಟೇ ಅಲ್ಲದೇನೆ ಇಂಡಿಯಾ ಒಕ್ಕೂಟದ ಜಾತಿ ಗಣತಿಯ ಭರವಸೆ ಹಾಗೂ ಸಮಾಜವಾದಿ ಪಕ್ಷದ ಟಿಕೆಟ್ ಹಂಚಿಕೆಯಲ್ಲಾದ ಕ್ರಾಂತಿಕಾರರ ನಡೆಗಳು UPಯ ದಲಿತರಲ್ಲಿ ಮೊದಲ ಬಾರಿಗೆ ಸಮಾಜವಾದಿ ಪಕ್ಷದೆಡೆಗೆ ನಂಬಿಕೆ ಮೂಡೋಕೆ ಕಾರಣ ಆಯಿತು. 2019ರಲ್ಲಿ ಸ್ವತಃ ಮಾಯಾವತಿ, ಅಖಿಲೇಶ್ ಮೈತ್ರಿ ಮಾಡಿಕೊಂಡ್ರು BSPಗೆ 10 ಸೀಟು, SPಗೆ 5 ಸೀಟ್ ಬಂದಿತ್ತು. ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧಿಸಿ 1 ಸೀಟ್ ಗೆದ್ದಿತ್ತು. ಅಂದ್ರೆ ಆಗ BSP SP ಮೈತ್ರಿ ವರ್ಕೌಟ್ ಆಗದೆ ಬಿಜೆಪಿ ಮತ್ತೆ 62 ಸೀಟುಗಳ ಗಡಿ ದಾಟಿತ್ತು. ಆದರೆ ಈ ಬಾರಿ ಮಾಯಾವತಿಯವರ ನಿಷ್ಕ್ರಿಯ ನಡೆಯಿಂದ ಬಿಜೆಪಿ ಕೊಬ್ಬುತ್ತಲೇ ಇರೋದನ್ನ ಕಂಡಿದಂಥ ದಲಿತ ಮತದಾರರು ಇಂಡಿಯಾ ಒಕ್ಕೂಟದತ್ತ ದಾಪುಗಾಲು ಹಾಕುವಂತೆ ಮಾಡಿತು. ಅಖಿಲೇಶರ PDA ಅಂದ್ರೆ ಪಿಚ್ಡೆ ದಲಿತ್ ಅಲ್ಪಸಂಖ್ಯಾತ್ ಪರಿಕಲ್ಪನೆಯಡಿ ನಡೆದಂಥ ಮತಯಾಚನೆ ಕರ್ನಾಟಕದ ಅಹಿಂದದ ಸ್ವರೂಪದಲ್ಲಿ ರಿವಾಜಿನಲ್ಲಿಯೇ ಸಹ UPಯಲ್ಲಿ ಮತ ಬ್ಯಾಂಕ್ ಅನ್ನ ಭದ್ರಗೊಳಿಸಿತು. ಅದಲ್ಲದೆ UPಯಂಥ ದೊಡ್ಡ ರಾಜ್ಯದಲ್ಲಿ ಸಂಖ್ಯಾ ಬಾಹುಳ್ಯ ಇರುವಂಥ ಯಾದವರಿಗೆ ಕೇವಲ 5 ಟಿಕೆಟ್ ನೀಡಿದಂಥ ಅಖಿಲೇಶ್ ನಡೆ ಉಳಿದವರಲ್ಲಿ ಭಾರಿ ಭರವಸೆಯನ್ನು ಮೂಡಿಸಿತು. ಮುಸಲ್ಮಾನರಿಗೂ ಪರಿಸ್ಥಿತಿ ಅರ್ಥ ಮಾಡಿಸಿ ಟಿಕೆಟ್ ನೀಡಿಕೆಯಲ್ಲಿ ಸಂಖ್ಯೆಯನ್ನ ಕಡಿತ ಮಾಡಿದ್ದು ಸಹ ಉಳಿದವರ EBC ಮತಬೇಟೆಗೆ ಸಹಕಾರಿಯಾಯಿತು. ವಿಶೇಷವಾಗಿ BSP ತೆಕ್ಕೆಯಲ್ಲಿದ್ದಂಥ ರಾಜ್ಯದ 20% ಮತದ ಬ್ಯಾಂಕ್ ರಾತ್ರೋರಾತ್ರಿ ಕರಗಿ 9%ಕ್ಕೆ ಇಳಿಯೋಕೆ ಈ ನಡೆ ಪ್ರಮುಖವಾಗಿ ಕೆಲಸ ಮಾಡಿತು. 10%ಕ್ಕಿಂತ ಹೆಚ್ಚು ದಲಿತರು BSP ತೊರೆದು ಇಂಡಿಯಾ ಒಕ್ಕೂಟಕ್ಕೆ ಬಲ ತುಂಬಿದ್ರು. ಒಂದು ವೇಳೆ ಈ ಬಾರಿ ಮಾಯಾವತಿಯವರು ಇಂಡಿಯಾ ಒಕ್ಕೂಟದ ಮೈತ್ರಿಯ ಭಾಗವಾಗೇ ಇದ್ದಿದ್ರೆ ಬಿಜೆಪಿಯು UPಯಲ್ಲಿ ಅಕ್ಷರಶಃ ಧೂಳಿಪಟ ಆಗ್ತಾ ಇತ್ತು. ಸಾಕ್ಷಿಯಾಗಿ ಈಗ ಬಿಜೆಪಿ ಗೆದ್ದಿರುವಂಥ ಸುಮಾರು 15ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮಾಯಾವತಿಯವರ BSP ಪಕ್ಷದ ಅಳಿದುಳಿದ ಮತಗಳೇ ಇಂಡಿಯಾ ಒಕ್ಕೂಟದ ಗೆಲುವಿಗೆ ಅಡ್ಡ ನಿಂತು ಬಿಜೆಪಿಯನ್ನ ಗೆಲ್ಲಿಸಿದೆ ಅನ್ನುವಂಥ ಫಲಿತಾಂಶದ ಅಂಕಿಅಂಶಗಳಲ್ಲಿ ಹೊರಬಿದ್ದೆ.
ಒಂದು ವೇಳೆ BSPಯ ಪ್ರಜ್ಞಾವಂತ ದಲಿತ ಮತ ಬ್ಯಾಂಕ್ ಏನಾದರೂ ಮಿಸುಕಾಡದೆ BSPಯಲ್ಲೇ ಉಳಿದ್ಬಿಟ್ಟಿದ್ರೆ ಈ ಬಾರಿಯೂ ಸಹ ಬಿಜೆಪಿಯ ನಾಗಾಲೋಟಕ್ಕೆ ತಡೆ ಒಡ್ಡೋಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಅನ್ನೋದನ್ನ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗಳ ಗೆಲುವಿನ ಅಂತರವು ಸಾರಿ ಸಾರಿ ಹೇಳುತ್ತೆ. ಅಂದ್ರೆ ಉಳಿದೆಲ್ಲಾ ಪ್ರಯೋಗಗಳಾಚೆ ಬಲಪಂಥೀಯ ಪಕ್ಷಗಳ ಹೆಡೆಮುರಿ ಕಟ್ಟೋಕೆ ದಲಿತರ ಮತಗಳು ಹೇಗೆ ಗೇಮ್ ಚೇಂಜರ್ ಆಗಬಲ್ಲದು ಅನ್ನೋದಕ್ಕೆ ಇಂಡಿಯಾ ಒಕ್ಕೂಟ UPಯಂತಹ ರಾಜ್ಯಗಳಲ್ಲಿ ಬಿಜೆಪಿಗಿಂತ ಹೆಚ್ಚು ಸ್ಥಾನಗಳನ್ನ ಗೆದ್ದಿರೋದೇ ಸಾಕ್ಷಿಯಾಗಿದೆ. ಅಖಿಲೇಶರ ಎಲ್ಲಾ ಲೆಕ್ಕಾಚಾರಗಳ ಆಚೆಗೆ ರಾಹುಲ್ ಗಾಂಧಿ ದೇಶದೆಲ್ಲೆಡೆ ಪಾಕೆಟ್ ಸಂವಿಧಾನವನ್ನ ಕೈಯಲ್ಲಿ ಹಿಡಿದು ಚುನಾವಣಾ ರ್ಯಾಲಿಗಳಲ್ಲಿ ಸಂವಿಧಾನವನ್ನ ರಕ್ಷಿಸೋಕೆ ಇಂಡಿಯಾ ಒಕ್ಕೂಟಕ್ಕೆ ಮತಯಾಚನೆ ಮಾಡಿದಂತ ಮ್ಯಾಜಿಕ್ ಅನ್ನು ಕೂಡ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪಟ ದಲಿತ ಆಕ್ಟಿವಿಸ್ಟ್ನಂತೆ ಸಂವಿಧಾನ, ಜಾತಿಗಣತಿ, ಮೀಸಲಾತಿ, ಪ್ರಾತಿನಿಧ್ಯ, ಸಂಪತ್ತಿನ ಮರುಹಂಚಿಕೆ ಮೊದಲಾದ ಜನಪರ ಹಾಗೂ ಶೋಷಿತರ ಪರವಾಗಿದ್ದುಕೊಂಡು ರಾಹುಲ್ ಹೃದಯ ಸ್ಪರ್ಶಿಯಾಗಿ ಕೈಗೊಂಡಂತಹ ಮತ ಪ್ರಚಾರ ಅಭಿಯಾನ ದಲಿತರನ್ನ ಇಂಡಿಯಾ ಒಕ್ಕೂಟದ ಮೇಲೆ ಭರವಸೆ ಇಡೋಕೆ ಇನ್ನಿಲ್ಲದಂತೆ ಪ್ರೇರೇಪಿಸುತ್ತೆ. ದಲಿತರು ಅನ್ನೋ ಪರಿಕಲ್ಪನೆಯನ್ನ ಇಡೀ ಭಾರತವೇ ಒಂದು ದಿಕ್ಕಿನಲ್ಲಿ ಆಲೋಚಿಸಿದ್ರೆ ಬಿಹಾರ್ ಮಾತ್ರ ಭಿನ್ನ ಬಗೆಯಲ್ಲಿ ದಲಿತ ಪರಿಕಲ್ಪನೆಯನ್ನ ರೀಡಿಫೈನ್ ಮಾಡಿಕೊಂಡು 2 ದಶಕಗಳಾಗ್ತಾ ಬಂತು. ಅದು ಹೇಗೆ ಅನ್ನೋದನ್ನ ಈಗ ನೋಡೋಣ. ಜಾತಿ ಗಣತಿಯನ್ನ ಮಾಡಿ ಮುಗಿಸಿ ಪಾಟ್ನಾ ಹೈಕೋರ್ಟ್ನ ಇಶಾರೆ ಪಡೆದು ವರದಿಯನ್ನ ಲೋಕಾರ್ಪಣೆಗೊಳಿಸಿದಂಥ ಮೊದಲ ಶ್ರೇಯಸ್ಸು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಅವರಿಗೆ ಸಲ್ಲಬೇಕು. ನಿಜ. ಹಾಗೇನೆ ಮಂಡಲ್ ಚಾಂಪಿಯನ್ಗಳಾದಂಥ OBC ಬಹುಸಂಖ್ಯಾತರುಗಳು ಹಾಗೂ ಕಮಂಡಲದ ಸೂತ್ರಧಾರರಾದ ಮುಂದುವರೆದ ಜಾತಿಗಳ ನಡುವೆ ಸದ್ದಿಲ್ಲದೆ ಅವತರಿಸಿದ EBC ರಾಜಕಾರಣದ ಜನಕ ನಿತೀಶ್ ಅಂದ್ರೆ ತಪ್ಪಾಗೋದಿಲ್ಲ. ಬಿಹಾರದ ಜನಸಂಖ್ಯೆಯಲ್ಲಿ 14% ಯಾದವರು, 17% ಮುಸ್ಲಿಂ ಕಾಂಬಿನೇಷನ್ನ ದಶಕಗಳ ಕಾಲ ಚಾಲ್ತಿಯಲ್ಲಿದ್ದಂಥ ಪಾಲಿಟಿಕ್ಸ್ ಅನ್ನ ಮುರಿದು ಕಟ್ಟಿದಂಥ ನಿತೀಶ್ 2006ರಲ್ಲಿಯೇ ಪಸ್ಮಂಡಾ ಮುಸ್ಲಿಮರು ಅಂದ್ರೆ ಪಸ್ಮಂಡಾ ಮುಸ್ಲಿಂ ಮಹಾಡ್ ಸಂಘಟನೆಗೆ ಬಲ ತುಂಬಿ ಮುಸ್ಲಿಮರೊಳಗಿನಂಥ ದಲಿತರು ಮತ್ತು ಹಿಂದುಳಿದವರಿಗೆ SC ಅಥವಾ EBC ವರ್ಗದಲ್ಲಿ ವಿಶೇಷ ಮೀಸಲಾತಿ ಕಲ್ಪಿಸಬೇಕು ಅನ್ನೋ ಹೋರಾಟಕ್ಕೆ ಒತ್ತಾಸೆಯಾಗಿ ನಿಂತವರು. 2006ರಿಂದ ಶುರುವಾದಂಥ ಈ ಅಭಿಯಾನಕ್ಕೆ 2023ರಲ್ಲಿ ಜಾತಿ ಗಣತಿ ಸಮೀಕ್ಷೆಯ ಬಿಡುಗಡೆ ಮೂಲಕ ತಾರ್ಕಿಕ ಅಂತ್ಯ ಕಾಣಿಸಿದ ನಿತೀಶ್ ಪಸ್ಮಂಡಾ ಮುಸ್ಲಿಮರನ್ನ ಬಹುತೇಕ EBCಗಳನ್ನಾಗಿ ಹಣೆಪಟ್ಟಿ ಹಚ್ಚಿ ಕೂರಿಸುವಲ್ಲಿ ಯಶಸ್ವಿಯಾಗ್ತಾರೆ. ಹೀಗಾಗಿ ಬಿಹಾರದಲ್ಲಿ ಲಾಲೂ ಪ್ರಸಾದ್ ಯಾದವ್ ಅವರ ಕುಟುಂಬಕ್ಕೆ ಇರುವಷ್ಟೇ ಮುಸ್ಲಿಂ ಮತ ಬ್ಯಾಂಕ್ ನಿತೀಶ್ ರೊಟ್ಟಿಗೂ ಸಹ ಇದೆ ಅನ್ನೋದು ನಿರ್ವಿವಾದದ ಸಂಗತಿ. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಪ್ರಮುಖವಾಗಿ ರವಿದಾಸಿಯಾ ಮತ್ತು ಪಾಸ್ವಾನ್ ಸಮುದಾಯಗಳು ಕ್ರಮವಾಗಿ ತಲಾ 5ರಿಂದ 6% ಸಂಖ್ಯಾ ಬಾಹುಳ್ಯ ಇರುವಂತ ಜೊತೆಗೆ ಬಿಹಾರದ ಒಟ್ಟೂರು ಜನಸಂಖ್ಯೆಯಲ್ಲಿ ದಲಿತರು 19% ಪಾಲನ ಹೊಂದಿದ್ರೆ ಮತ್ತೊಂದು ಕಡೆ EBCಯಲ್ಲಿ ಸೇರಿ ಹೋಗಿರುವಂತ ದಲಿತ ಮುಸ್ಲಿಮರ ಸಂಖ್ಯೆಯೂ ಸಹ ಗಮನಾರ್ಹವಾಗಿದೆ ಅನ್ನೋದನ್ನ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಮೀಸಲಾತಿ, ಸಂವಿಧಾನದ ಹಕ್ಕು ಬಾಧ್ಯತೆಗಳ ಅರಿವು ದಲಿತ ಮುಸ್ಲಿಮರಲ್ಲೂ ಅಷ್ಟೇ ಗಾಢವಾಗಿ ಬೇರೂರಿದೆ. ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಲಾಲೂ ಪ್ರಸಾದರ ಪುತ್ರ ತೇಜಸ್ವಿ ಯಾದವ್ರ ಹಿಂದೆ ಭಾರೀ ಜನಸ್ತೋಮ ಇದ್ದಂತೆ ಕಂಡು ಬಂದ್ರು ಕ್ಯಾಟಗರಿಕಲಿ ವ್ಯವಸ್ಥಿತ ತಂತ್ರಗಾರಿಕೆ ಮಾಡಿದಂಥ ನಿತೀಶ್ ಹೆಚ್ಚು ಸೀಟ್ಗಳನ್ನ ತಾನು ಕಬ್ಜಾ ಮಾಡ್ಕೊಂಡಿದ್ದಲ್ದೆ ಬಿಜೆಪಿಗೂ ತನ್ನ ಯಶಸ್ಸಿನ ಪಾಲ್ ದಕ್ಕುವಂತೆ ನೋಡ್ಕೊಂಡವರು. ಉತ್ತರ ಪ್ರದೇಶದಲ್ಲಿ ಯಾದವ ಲೀಡರ್ಗಳನ್ನ ಹಾಗೂ ಸಮುದಾಯವನ್ನ ಬ್ಯಾಕ್ ಸೀಟ್ನಲ್ಲಿ ಕೂರಿಸ್ಕೊಂಡು ಡ್ರೈವಿಂಗ್ ಸೀಟ್ನಲ್ಲಿ ದಲಿತರು, ಅತಿ ಹಿಂದುಳಿದವರನ್ನ ಮುಂದೆ ಬಿಟ್ಟು ಟಿಕೆಟ್ ಹಂಚಿಕೆಯಲ್ಲಿ ಅಖಿಲೇಶ್ ಮಾಡಿದ ಸಣ್ಣ ಸಣ್ಣ ತ್ಯಾಗಗಳ ಟ್ಯಾಕ್ಟಿಕಲ್ ನಡೆಯನ್ನ ತೇಜಸ್ವಿ ಕೂಡ ಅನುಸರಿಸಿದ್ರೆ ಬಿಹಾರದಲ್ಲಿ ಬಿಜೆಪಿಯ ಹಣೆ ಬರಹವನ್ನ ಬೇರೆಯದೇ ರೀತಿಯಲ್ಲಿ ತಿದ್ದಿ ಬರೆಯುವ ಅವಕಾಶ ಅವರಿಗೆ ಸಿಗ್ತಾ ಇತ್ತು. ಇನ್ನು ಮೂಲದಲ್ಲಿ ಕಾಂಗ್ರೆಸ್ ಜೊತೆಗಿದ್ದು ನಂತರ BSP ವಶಕ್ಕೆ ಹೋಗಿ ಆನಂತರ ಬಿಜೆಪಿ ಪಾಲಾಗಿದ್ದಂಥ ಪರಿಶಿಷ್ಟ ಜಾತಿಯಾದ ರವಿದಾಸಿಯಾ ಸಮುದಾಯವು ಮತ್ತೆ ಕಾಂಗ್ರೆಸ್ ಹಾಗೂ CPIMLಗೆ ಘರ್ ವಾಪಸಿ ಮಾಡಿದ ಕಾರಣಕ್ಕೆ ಸತತ 2 ಚುನಾವಣೆಗಳಲ್ಲಿಯೂ ಸಹ ಬಿಜೆಪಿ ಪಾಲಾಗಿದ್ದಂತಹ ದಲಿತ ವರ್ಗದ ಮೇರು ನಾಯಕ ಬಾಬು ಜಗಜೀವನ್ ರಾಮ್ ಮತ್ತವರ ಮಗಳು ಮೀರಾ ಕುಮಾರ್ ಪ್ರತಿನಿಧಿಸಿದಂಥ ಸಸಾರಾಮ್ ಮೀಸಲು ಲೋಕಸಭಾ ಕ್ಷೇತ್ರವನ್ನ 10 ವರ್ಷಗಳ ನಂತರ ಕಾಂಗ್ರೆಸ್ ಮತ್ತೆ ಗೆದ್ಕೊಳ್ಳೋಕೆ ಸಾಧ್ಯ ಆಯಿತು. ಇಷ್ಟೆಲ್ಲ ಆಯಿತು. ಬಿಹಾರದಲ್ಲೂ ಸಹ ಕಾಂಗ್ರೆಸ್ ಕಮಾಲ್ ಮಾಡೋಕೆ ದಲಿತ ಮತಗಳು ನೆರವಾಗಿದೆ. 2019ರಲ್ಲಿ 1.70 ಸಾವಿರ ಮತಗಳ ಅಂತರದಲ್ಲಿ ಸೋತಿದ್ದಂಥ ಜಗಜೀವನ್ ರಾಮ್ ಪುತ್ರಿ ಮೀರಾ ಕುಮಾರ್ ಈ ಬಾರಿ ಸಸಾರಾಮ್ ಕ್ಷೇತ್ರವನ್ನೇ ತೊರೆದು ಹೋಗಿದ್ರು. ಅವರು ಬಿಟ್ಕೊಟ್ಟ ಕಣದಲ್ಲಿ ಕಾಂಗ್ರೆಸ್ನ ಡಾರ್ಕ್ ಹಾರ್ಸ್ ನಂತೆ ಬಂದಂತ ಮನೋಜ್ ಕುಮಾರ್ ಅನ್ನೋ ಅಭ್ಯರ್ಥಿ ಫೋಟೋ ಫಿನಿಶ್ ಫಲಿತಾಂಶದಲ್ಲಿ ರೇಸ್ ಅನ್ನ ಗೆದ್ಕೊಂಡ್ರು. ಈ ಕ್ಷೇತ್ರದಲ್ಲಿ 4 ಲಕ್ಷದಷ್ಟು ದಲಿತ ಮತಗಳು ಹಾಗೂ 1,70,000 ಮುಸ್ಲಿಂ ಮತಗಳು ಇಂಡಿಯಾ ಒಕ್ಕೂಟವನ್ನ ಸಾಲಿಡ್ ಆಗಿ ಕೈ ಹಿಡಿದ್ರಿಂದ ಬಿಜೆಪಿಗೆ ಇಲ್ಲಿ ಸೋಲಾಯಿತು.
ಆದ್ರೂ ಮಾಯಾವತಿಯವರ ಬಿಎಸ್ಪಿ ಪಕ್ಷ 50,000ದಷ್ಟು ಮತಗಳನ್ನ ಬೇಟೆಯಾಡತ್ತೆ. ಬಿಎಸ್ಪಿಯ ಮತಬೇಟೆಯ ಅಂತರ ಇನ್ನೂ 10-15 ಸಾವಿರ ಹೆಚ್ಚಾಗಿದ್ರು ಅದು ಬಿಜೆಪಿಗೆ ಲಾಭ ಆಗ್ತಾ ಇತ್ತು. ಆದ್ರೆ ಎಚ್ಚೆತ್ತಂತ ದಲಿತರು ಇಂಡಿಯಾ ಒಕ್ಕೂಟವನ್ನ ಗೆಲ್ಲಿಸಿ ಬಿಜೆಪಿಗೆ ಸಂವಿಧಾನ ಬದಲಾವಣೆಯ ತಂಟೆಗೆ ಹೋಗದೆ ಇರೋಕೆ ಎಚ್ಚರಿಕೆ ನೀಡಿದ್ರು ಅಂತಾನೆ ಫಲಿತಾಂಶವನ್ನ ವಿಶ್ಲೇಷಿಸಲಾಗತ್ತೆ. ಇನ್ನು ಚಿರಾಗ್ ಪಾಸ್ವಾನ್ ತನಗೆ NDA ಬಾಬ್ತಿನಲ್ಲಿ ಹಂಚಿಕೆಯಾಗಿದ್ದಂತಹ ಅಷ್ಟೂ ಕ್ಷೇತ್ರಗಳನ್ನ ಗೆದ್ದು ತನ್ನ ಪಾಸ್ವಾನ್ ದುಸ್ಸಾದ್ ಮತ ಬ್ಯಾಂಕ್ನ ಐಡೆಂಟಿಟಿಯನ್ನ ಮತ್ತಷ್ಟು ಭದ್ರಪಡಿಸಿಕೊಂಡಿದ್ದು ಬಿಟ್ರೆ, ಬಿಹಾರದ ದಲಿತ ಸಮುದಾಯಗಳ ಚೌಕಾಶಿ ಆಟ ಯಾರನ್ನು ಗೆಲ್ಲಿಸದೆ ಯಾರನ್ನು ಸೋಲಿಸದೆ ಸಂವಿಧಾನದ ವಿರೋಧಿಗಳಿಗೆ ನೇರ ಸಂದೇಶವನ್ನಂತೂ ರವಾನೆ ಮಾಡಿದೆ ಅನ್ನೋದು ಸ್ಪಷ್ಟವಾಗಿ ಹೇಳ್ಬೋದು. ಮಹಾರಾಷ್ಟ್ರದ ದಲಿತ ಮತದಾರರ ಪಾತ್ರವನ್ನ ಈ ಚುನಾವಣೆಯಲ್ಲಿ ವಿಶೇಷವಾಗಿ ವಿವರಿಸಬೇಕಾಗೇ ಇಲ್ಲ. ಇಲ್ಲಿ ಇಂಡಿಯಾ ಮೈತ್ರಿಕೂಟದ ಜೊತೆ ಮರಾಠ ಮುಸ್ಲಿಂ ದಲಿತ್ ಕಾಂಬಿನೇಷನ್ ಅನ್ನ ವ್ಯವಸ್ಥಿತವಾಗಿ ಕಟ್ಟಲಾಗಿತ್ತು. ಈ ನಡುವೆ ವಂಚಿತ್ ಬಹುಜನ್ ಅಘಾಡಿ ಪಾರ್ಟಿಯ ಪ್ರಕಾಶ್ ಅಂಬೇಡ್ಕರ್ ಅವರನ್ನ ಮೈತ್ರಿಗೆ ಆಹ್ವಾನಿಸಲಾಗಿತ್ತು. ಆದರೆ ಸೀಟ್ ಹಂಚಿಕೆಯಲ್ಲಿ ಮಾತುಕತೆ ಮುರಿದು ಬಿದ್ದಿದ್ರಿಂದ ಪ್ರಕಾಶ್ ಅಂಬೇಡ್ಕರ್ ಪಾರ್ಟಿಯು ವಿವಿಧ ಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸುತ್ತೆ. ಉತ್ತರ ಪ್ರದೇಶದಲ್ಲಿನ ಬಿಎಸ್ಪಿಯಂತೆ ಮಹಾರಾಷ್ಟ್ರದಲ್ಲಿ ಪ್ರಕಾಶ್ ಅಂಬೇಡ್ಕರರ ವಿಬಿಎ ಪಕ್ಷ ಇಂಡಿಯಾ ಮೈತ್ರಿಕೂಟದ ಗೆಲುವಿಗೆ ಅಡ್ಡಿಯಾಗಬಹುದು ಅನ್ನೋ ಆತಂಕ ಸಹ ಎದುರಾಗಿತ್ತು. ಆದರೆ ಜಾಣ ದಲಿತರ ಮತದಾರರು ಈ ಬಾರಿ ಪ್ರಕಾಶ್ ಅಂಬೇಡ್ಕರರ ಪಕ್ಷ ತೊರೆದು ಇಂಡಿಯಾ ಒಕ್ಕೂಟದತ್ತ ನಿರ್ಣಾಯಕವಾಗಿ ವಾಲಿದ್ರಿಂದ ಬಿಜೆಪಿ ಅನೇಕ ಕ್ಷೇತ್ರಗಳಲ್ಲಿ ಮುಖಭಂಗ ಅನುಭವಿಸಿದ್ದಲ್ಲದೆ ಸ್ವತಃ ಪ್ರಕಾಶ್ ಅಂಬೇಡ್ಕರ್ ಪಕ್ಷವು ಈ ಹಿಂದಿನ ಚುನಾವಣೆಗಿಂತ 4% ಪ್ರಮಾಣದ ಮತವನ್ನ ಈ ಸಲದ ಚುನಾವಣೆಯಲ್ಲಿ ಕಳೆದುಕೊಂಡು ತನ್ನ ನಷ್ಟದ ಬಾಬ್ತನ ಇಂಡಿಯಾ ಒಕ್ಕೂಟಕ್ಕೆ ಲಾಭದ ರೀತಿಯಲ್ಲಿ ವರ್ಗಾಯಿಸುತ್ತೆ. ಪಂಜಾಬ್ನಲ್ಲಿ ಈ ಬಾರಿ ಮತಗಳಿಕೆಯ ಪ್ರಮಾಣದ ಸರಾಸರಿ ಕುಸಿತದ ನಡುವೆಯೂ ಮಾಜಿ ದಲಿತ ಸಿಎಂ ಚರಣ್ಜಿತ್ ಸಿಂಗ್ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಅನ್ನ ಕೈ ಹಿಡಿದಂತ ದಲಿತ ಮತದಾರರು 7 ಕ್ಷೇತ್ರಗಳಲ್ಲಿ ಕೈ ಪಕ್ಷದ ಗೆಲುವಿಗೆ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಆ ಪಕ್ಷದ ವಿಧಾನಸಭಾ ಚುನಾವಣೆಯ ಜಯಭೇರಿಯ ಬೆನ್ನಿಗೆ ನಡೆದಂತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಿಂಜರಿಕೆಯಿಂದಾನೇ ಕಣಕ್ಕಿಳಿದಿತ್ತು. ಆದರೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಕಾಂಗ್ರೆಸ್ ನಿರೀಕ್ಷೆಗಿಂತ ತುಸು ಹೆಚ್ಚು ಪ್ರಮಾಣದ ಮತಗಳು ಹಾಗೂ ಸ್ಥಾನಗಳನ್ನ ತನ್ನದಾಗಿಸಿಕೊಳ್ಳುವಲ್ಲಿ ಪ್ರಮುಖವಾಗಿ ದಲಿತ್ ವೋಟ್ ಬ್ಯಾಂಕ್ ಭರ್ಜರಿಯಾಗಿ ಕೆಲಸ ಮಾಡಿರೋದನ್ನ ಆಯಾ ರಾಜ್ಯಗಳ ಚುನಾವಣಾ ಫಲಿತಾಂಶಗಳ ಅಂಕಿಅಂಶಗಳೇ ಸಾರಿ ಹೇಳುತ್ತೆ. ತಮಿಳುನಾಡು ಎಂದಾಕ್ಷಣ ಡಿಎಂಕೆ ಪಕ್ಷದಲ್ಲಿನ ಪೆರಿಯಾರರ ಪ್ರಖರ ಸಿದ್ಧಾಂತ, ವೈಚಾರಿಕತೆಯನ್ನ ಅಣ್ಣಾದೊರೈ ಕರುಣಾನಿಧಿಯವರ ಲೆಗಸಿಯನ್ನ ಹಾಡಿ ಹೊಗಳಲಾಗತ್ತೆ. ಬಿಜೆಪಿಯ ಅಶ್ವಮೇಧ ಕುದುರೆಯನ್ನ ಡಿಎಂಕೆ ಏಕಾಂಗಿಯಾಗಿ ಕಟ್ಟಾಕತ್ತೆ. ಕಾಂಗ್ರೆಸ್ ಡಿಎಂಕೆಯ ಸಾಥ್ ಪಡೆದು ತನ್ನ ನೆಲೆಯನ್ನ ಗಟ್ಟಿ ಮಾಡ್ಕೊಳ್ಳುತ್ತೆ ಅನ್ನೋದು ಇಲ್ಲಿ ತನಕ ಕಟ್ಟಲಾಗಿರುವಂತ ನರೇಟಿವ್. ಆದ್ರೆ ಡಿಎಂಕೆ ಕೂಡ ನಿಯೋ ಫ್ಯೂಡಲ್ಗಳಂತೆ ಹೆಚ್ಚು ಅಗ್ರೆಸಿವ್ ಆಗಿ ಫ್ಯಾಸಿಸ್ಟ್ರನ್ನ ಎದುರುಗೊಳ್ಳೋದಿಲ್ಲ. ಸಂವಿಧಾನ ವಿರೋಧಿಗಳ ವಿರುದ್ಧ ದಲಿತರಂತೆ ಅಗ್ರೆಸಿವ್ ನರೇಟಿವ್ ಕಟ್ಟೋದಿಲ್ಲ ಅನ್ನೋ ಆರೋಪವಂತೂ ಚಾಲ್ತಿಯಲ್ಲಿದೆ. ಹಾಗಾದ್ರೆ ಕೋಮುವಾದದ ವಿರುದ್ಧ ಸಂವಿಧಾನ ವಿರೋಧಿಗಳ ಎದುರಾಗಿ ಅಗ್ರೆಸಿವ್ ಆಟಗಳನ್ನ ಕೌಂಟರ್ ಮಾಡುವವರು ಯಾರು ಅಂದ್ರೆ ಅಲ್ಲಿ ಅನ್ಸಂಗ್ ಹೀರೋಗಳು ಕಾಣಸಿಗ್ತಾರೆ. ವಿದು ತಲೈ, ಚಿರು ತೈಗಲ್ ಕಚ್ಚಿ, ವಿಕೆಸಿ ಪಕ್ಷದ ತೋಲ್ ತಿರುಮಾಳವನ್ ಹಾಗೂ ಡಿ ರವಿಕುಮಾರ್ ಇಬ್ರೂ ಸೇರಿ ದೇಶಂ ಕಪ್ಪೋ ದೇಶವನ್ನ ಉಳಿಸಿಕೊಳ್ಳುವ ಅನ್ನೋ ಅಭಿಯಾನದ ಮೂಲಕ ದಲಿತ್ ಅಸರ್ಟಿವ್ ಪಾಲಿಟಿಕ್ಸ್ ಅನ್ನ ಸಾಕಾರಗೊಳಿಸಿದ್ದಾರೆ. ಈ ಇಬ್ಬರು ಫೈರ್ ಬ್ರ್ಯಾಂಡ್ ನಾಯಕರು ತಮ್ಮದೇ ಪಕ್ಷವಾದ ವಿಸಿಕೆ ಪಾರ್ಟಿಯ ಮಡಿಕೆ ಗುರುತಿನ ಮೇಲೆ ಚುನಾವಣೆ ಆಡಿ 2 ಪಾರ್ಲಿಮೆಂಟ್ ಕ್ಷೇತ್ರಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಡಿಎಂಕೆ ಪಕ್ಷದ ಮಿತ್ರ ಪಕ್ಷವಾಗಿಯೇ ರಾಜಕೀಯ ಹಾದಿ ಸಾಗಿಸುವಂತಹ ವಿಕೆಸಿ ತನ್ನ ಐಡೆಂಟಿಟಿಯನ್ನ ಮಾತ್ರ ಡಿಎಂಕೆಯಲ್ಲಿ ವಿಲೀನಗೊಳ್ಳೋಕೆ ಹೋಗಿಲ್ಲ ಅನ್ನೋದು ವಿಶಿಷ್ಟ ಅಂಶ. ಕಳೆದ ಬಾರಿ ವಿಸಿಕೆ ಪಕ್ಷದ ನಾಯಕ ರವಿಕುಮಾರ್ ಡಿಎಂಕೆ ಪಕ್ಷದ ಚಿಹ್ನೆಯಡಿ ಸ್ಪರ್ಧಿಸಿ ಗೆದ್ರೂ ಈ ಬಾರಿ ತಮ್ಮದೇ ಪಕ್ಷದ ಮಡಿಕೆ ಗುರುತಿನಡಿ ನಿಂತು 1,00,000ಕ್ಕೂ ಅಧಿಕ ಮತಗಳಿಂದ ವಿಜೇತರಾಗಿದ್ದಾರೆ. ಚಿದಂಬರಂ ಕ್ಷೇತ್ರದಲ್ಲಿ ತೋಲ್ ತಿರುಮಾಳವನ್ ಸಂಸದರಾದ್ರೆ ವಿಲ್ಲಪುರಂ ಸಂಸದನಾಗಿ ರವಿಕುಮಾರ್ ಗೆದ್ದಿದ್ದಾರೆ. ತಾವು ಹಾಗೂ ತಮ್ಮ ವಿಸಿಕೆ ಪಕ್ಷವನ್ನ ತಮಿಳುನಾಡಿನಲ್ಲಿ ಗೆಲ್ಲಿಸಿಕೊಂಡು ರಾಜ್ಯ ಪಕ್ಷದ ಸ್ಥಾನಮಾನ ಗಿಟ್ಟಿಸಿಕೊಂಡಿದ್ದಲ್ಲದೆ ಡಿಎಂಕೆ ಕಾಂಗ್ರೆಸ್ ಎಡಪಕ್ಷಗಳೊಟ್ಟಿಗೆ ಹಿಂದುತ್ವದ ರಾಜಕಾರಣಕ್ಕೆ ಸೆಡ್ಡು ಹೊಡೆದು ರಾಜ್ಯದಾದ್ಯಂತ ಇಂಡಿಯಾ ಒಕ್ಕೂಟದ ಪರವಾಗಿ ದಲಿತ ಮತಗಳ ಕ್ರೋಢೀಕರಣಕ್ಕೆ ದೊಡ್ಡ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಚಂದ್ರಶೇಖರ್ ಆಜಾದ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದ್ರೋ ಅದೇ ರೀತಿ ತಮಿಳುನಾಡಿನ ರಾಜಕಾರಣವನ್ನ ಪ್ರಭಾವಿಸಿರುವಂತಹ ಈ ಜೋಡಿ ಸ್ಪಷ್ಟವಾದ ಅಂಬೇಡ್ಕರ್ ರೈಟ್ಸ್ ದೃಷ್ಟಿಕೋನದ ರಾಜಕಾರಣಕ್ಕೆ ಸ್ಪಷ್ಟ ತಳಹದಿಯನ್ನ ನಿರ್ಮಿಸಿಕೊಂಡಿದೆ. ವಿಶೇಷ ಏನು ಅಂತಂದ್ರೆ ಈ ಜೋಡಿಯ ವಿಸಿಕೆ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ 6 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ 4 ಗೆದ್ದುಕೊಂಡಿತ್ತು.
4ರಲ್ಲಿ 2 ಸಾಮಾನ್ಯ ಕ್ಷೇತ್ರಗಳಾಗಿತ್ತು. ದಲಿತ್ ಐಡೆಂಟಿಟಿ ರಾಜಕಾರಣದ ಜೊತೆಗೆ ಬಹುಜನರನ್ನ ಒಳಗೊಳ್ಳುವ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ನಡೆಗೆ ವಿಸಿಕೆ ಪಕ್ಷ ಹೊರಳಿಕೊಂಡಿದೆ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಒಳ ಮೀಸಲಾತಿ ಸಂಘರ್ಷ ಭುಗಿಲೆದ್ದು 3 ದಶಕಗಳಾಗ್ತಾ ಇದೆ. ಒಳ ಮೀಸಲಾತಿಯ ಕಾರಣಕ್ಕೆ ಮಾದಿಗ ಮಾಲಾ ಜಾತಿಗಳ ನಡುವಿನ ರಾಜಕೀಯ ಸೌಹಾರ್ದತೆಯು ತೀರಾ ಹಾಳಾಗ್ತಾ ಬಂದಿದೆ. ಈ ಇಬ್ಬರ ನಡುವಿನ ಒಡಕನ್ನ ಕಾಂಗ್ರೆಸ್, ಬಿಆರ್ಎಸ್, ಬಿಜೆಪಿ ಕಾಲಕ್ಕೆ ತಮಗೆ ಬೇಕಾದ ಹಾಗೆ ಬಳಸ್ಕೊಂಡಿದೆ. ಲೋಕಸಭಾ ಚುನಾವಣೆಗೆ 4-5 ತಿಂಗಳು ಬಾಕಿ ಇರುವಾಗಲೇ ಮಾದಿಗ ದಂಡೋರ ನಾಯಕ ಮಂದಕೃಷ್ಣ ಮಾದಿಗರ ನೇತೃತ್ವದಲ್ಲಿ ಒಳ ಮೀಸಲಾತಿಗೆ ಆಗ್ರಹಿಸೋಕೆ ಆಯೋಜಿಸಿದ್ದ ಬೃಹತ್ ರ್ಯಾಲಿಗೆ ಸ್ವತಃ ಪ್ರಧಾನಿಯೇ ಬಂದದ್ದು ರಾಜ್ಯದ ದಲಿತರಲ್ಲಿ 10% ಮಾದಿಗ ಮತದಾರರಲ್ಲಿ ರೋಮಾಂಚನ ಮೂಡಿಸಿತ್ತು. ಆದರೆ ರ್ಯಾಲಿಗೆ ಬಂದ ಪ್ರಧಾನಿ ಆರ್ಟಿಕಲ್ 341 ತಿದ್ದುಪಡಿ ಬಗ್ಗೆ ಸೊಲ್ಲೆತ್ತದೆ, ಒಳ ಮೀಸಲಾತಿಗೆ ತಾರ್ಕಿಕ ಪರಿಹಾರದ ಭರವಸೆ ನೀಡದೆ ಒಂದು ಕಮಿಷನ್ ನೇಮಕ ಮಾಡುವ ಭರವಸೆ ನೀಡಿ ಮಾದಿಗರ ಮೂಗಿಗೆ ತುಪ್ಪ ಸವರಿ ಹೋಗಿದ್ದು ಸಹಜವಾಗಿ ಮಾದಿಗರನ್ನ ಕೆರಳಿಸಿತು. ಚುನಾವಣೆಗೂ ಮುನ್ನ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ 3 ದಿನಗಳ ಮ್ಯಾರಥಾನ್ ವಿಚಾರ ವಿನಿಮಯಗಳ ನಂತರವೂ ಒಳ ಮೀಸಲಾತಿ ನೀಡುವ ಅಧಿಕಾರ ರಾಜ್ಯಗಳಿಗೆ ದತ್ತವಾಗುತ್ತದೆಯೇ ಇಲ್ಲವೇ ಅನ್ನೋ ವರ್ಡಿಕ್ಟ್ ಅನ್ನ ಕಾಯ್ದಿರಿಸಲಾಗಿತ್ತು. ಈ ಎಲ್ಲಾ ಬೆಳವಣಿಗೆಗಳಿಂದ ಹೋರಾಟಗಾರರು ಅಲ್ಪ ಸ್ವಲ್ಪ ಖುಷಿಯಾಗಿದ್ದು ಬಿಟ್ರೆ ಸಮುದಾಯವನ್ನ ಮಾತ್ರ ಸಂಪೂರ್ಣ ನಿರಾಶೆಯ ಕೂಪಕ್ಕೆ ತಳೆದಂತಾಗಿತ್ತು. ಈ ನಡುವೆ ಗಾಯದ ಮೇಲೆ ಬರೆ ಎಳೆದಂತೆ ತೆಲಂಗಾಣದ ಕಾಂಗ್ರೆಸ್ ಘಟಕ 3 SC ಮೀಸಲು ಕ್ಷೇತ್ರಗಳಲ್ಲಿಯೂ ಸಹ ಮಾದಿಗರಿಗೆ ಟಿಕೆಟ್ ನೀಡದೆ ತಾರತಮ್ಯ ಎಸಗಿತ್ತು. ಈ ಎಲ್ಲಾ ನಿರಾಶೆಗಳ ಕಾರ್ಮೋಡದ ನಡುವೆಯೂ ಚಾಸೋಪಾರ್ ಎಫೆಕ್ಟ್ನ ಬಿಸಿ ತೆಲಂಗಾಣದ ದಲಿತ ಮತದಾರರಲ್ಲೂ ಅವ್ಯಕ್ತ ಭಯವನ್ನ ಮೂಡಿಸಿತ್ತು. ಮೊದಲು ಸಂವಿಧಾನ ಉಳಿಸಿಕೊಡಲು ಮೇಲಷ್ಟೇ ಮೀಸಲಾತಿ, ಒಳ ಮೀಸಲಾತಿ ಕೇಳೋಕೆ ಪಡೆಯೋಕೆ ಸಾಧ್ಯ ಎಂದರಿತ ಮಾದಿಗ ಮಾಲ ಸಮುದಾಯಗಳು ಒಗ್ಗೂಡಿ ಕಾಂಗ್ರೆಸ್ಗೆ ಮತ ಹಾಕಿದ್ರಿಂದ 3 SC ಮೀಸಲು ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ಕೊಳ್ಳುತ್ತೆ. ಆದರೆ 2 ST ಕ್ಷೇತ್ರಗಳಲ್ಲಿ ಒಂದನ್ನ ಬಿಜೆಪಿಗೆ ಬಿಟ್ಕೊಟ್ಟು ಮತ್ತೊಂದನ್ನ ಕೈವಶ ಮಾಡಿಕೊಂಡಿದೆ. ಇಷ್ಟಾದ್ರೂ ಬಿಜೆಪಿಯ ಮತಗಳಿಕೆ ಪ್ರಮಾಣ ಹೆಚ್ಚಿರೋದು 16ರಲ್ಲಿ 8 ಲೋಕಸಭಾ ಕ್ಷೇತ್ರಗಳು ಆ ಪಕ್ಷದ ಪಾಲಾಗಿರೋದು ಕಾಂಗ್ರೆಸ್ಗೆ ಮತ್ತಷ್ಟು ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ದಲಿತರು ನೀಡಿದ ಸೂಚನೆ ಅಂತಾನೆ ಹೇಳ್ಬೋದು. ಬಿಆರ್ಎಸ್ ಕಾಂಗ್ರೆಸ್ನ ನೆಲೆಯನ್ನ ಬಿಜೆಪಿ ಕಬಳಿಸಿದೆ ಅಂತ ಸುಮ್ಮನಿರುವಂತಿಲ್ಲ. ಒಳ ಮೀಸಲಾತಿ ಜಾತಿಗಣತಿ ಪರವಾಗಿ ಸ್ಪಷ್ಟವಾದ ನಿಲುವು ತಳೆಯುವ ಹೊಣೆಗಾರಿಕೆ ಈಗ ತೆಲಂಗಾಣ ಕಾಂಗ್ರೆಸ್ ಹೆಗಲಲ್ಲಿದೆ. ಈ ನಡುವೆ ಕರ್ನಾಟಕ ಕಾಂಗ್ರೆಸ್ನಲ್ಲಾದಂತೆ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ತನ್ನ ಜಾತಿ ಹಿತಾಸಕ್ತಿ ಕಾಯೋಕ್ ಹೋಗಿ ಎಡವಟ್ಟು ಮಾಡಿಕೊಂಡು ಗೆಲ್ಲಬಹುದಾಗಿದ್ದಂತ 2-3 ಕ್ಷೇತ್ರಗಳನ್ನ ಬಿಜೆಪಿಗೆ ಸಲೀಸಾಗಿ ಬಿಟ್ಕೊಟ್ಟಿದ್ದಾರೆ ಅನ್ನೋದು ಈಗ ಗುಟ್ಟಾಗಿ ಉಳಿದಿಲ್ಲ. ದೇಶದಾದ್ಯಂತ ಸಂಚಲನ ಮೂಡಿಸಿ ಹೊಸ ಬಗೆಯ ಚರ್ಚೆ, ವಿವಾದ, ಹೋರಾಟಗಳಿಗೆ ಜನ್ಮ ನೀಡಿದಂತ ಹೈದರಾಬಾದ್ ವಿವಿಯ ಸಂಶೋಧನಾ ವಿದ್ಯಾರ್ಥಿಯ ಸಾವಿನ ಪ್ರಕರಣದ ಹಿನ್ನೆಲೆಯಲ್ಲಿ ದಾಖಲಾಗಿದ್ದಂಥ ಪರಿಶಿಷ್ಟ ಜಾತಿ ದೌರ್ಜನ್ಯ ಕಾಯ್ದೆಯ ಕೇಸನ್ನ ಮುಕ್ತಾಯಗೊಳಿಸಿದಂಥ ತೆಲಂಗಾಣ ಪೊಲೀಸರು ನ್ಯಾಯಾಲಯಕ್ಕೆ ಕ್ಲೋಷರ್ ರಿಪೋರ್ಟ್ ನೀಡಿದರು. ಹಾಗೂ ಮುಕ್ತಾಯ ವರದಿಯಲ್ಲಿ ಹೈದರಾಬಾದ್ ವಿವಿಯ ಮಾಜಿ ಉಪಕುಲಪತಿ ಮತ್ತು ಬಿಜೆಪಿ ಮುಖಂಡರು ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿಯವರಿಗೆ ಕ್ಲೀನ್ ಚಿಟ್ ಕೊಟ್ಟು ರೋಹಿತ್ ವೆಮುಲ ದಲಿತನೇ ಅಲ್ಲ, ಆತ ಸತ್ತಿದ್ದು ಜಾತಿ ಕಿರುಕುಳದಿಂದ ಅಲ್ಲ, ಬದಲಾಗಿ ತಾನು ದಲಿತನಲ್ಲ ಅನ್ನೋ ತನ್ನ ಜಾತಿಯ ಮೂಲ ಎಲ್ಲಿ ಬಹಿರಂಗಗೊಳ್ಳತ್ತನ್ನೋ ಆತಂಕದಿಂದ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅಂತ ಶರಾ ಬರೆದಿದ್ರು. ಇಡೀ ತನಿಖೆ ಬಿಎಸ್ಆರ್ ಪಕ್ಷ ಆಡಳಿತದಲ್ಲಿದ್ದಾಗ ನಡೆದಿದ್ರು. ಮುಕ್ತಾಯ ವರದಿ ಸಲ್ಲಿಕೆ ಆಗಿದ್ದು ಮಾತ್ರ ಲೋಕಸಭಾ ಚುನಾವಣೆಗೆ 8-10 ದಿನಗಳು ಬಾಕಿ ಇರುವಾಗ ಮತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವಾಗ ಅನ್ನೋ ಅಂಶ ರೇವಂತ್ ರೆಡ್ಡಿ ಸರ್ಕಾರದ ಮತಬೇಟೆಯ ಅಭಿಯಾನಕ್ಕೆ ಮುಳುವಾಯಿತು ಅಂತ ವಿಶ್ಲೇಷಿಸಲಾಗುತ್ತೆ. 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾರೀ ಬಹುಮತ ಮತ್ತು ಸ್ಪಷ್ಟ ಜನಾದೇಶ ಪಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಈ ರೀತಿಯ ಸ್ಪಷ್ಟ ಮತ್ತು ಸ್ಥಿರ ಜನಾದೇಶ ಸಿಕ್ಕಿದ್ದು ಕರ್ನಾಟಕದಲ್ಲಿ ಮಾತ್ರ ಅಂತಾನೆ ಹೇಳ್ಬೋದು. ಈ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಎದ್ದಂತ ಆಡಳಿತ ವಿರೋಧಿ ಅಲೆ, ಭ್ರಷ್ಟಾಚಾರದ ಆರೋಪಗಳ ಕಾರಣಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷ ನೀಡಿದಂತ ಪಂಚ ಗ್ಯಾರಂಟಿಗಳ ಭರವಸೆಯಿಂದಾಗಿ 2023ರ ಅಸೆಂಬ್ಲಿಯಲ್ಲಿ ಹುಚ್ಚುಚ್ಚು ಲೀಡ್ ಮ್ಯಾರ್ಜಿನ್ಗಳ ಮೂಲಕ ಕಾಂಗ್ರೆಸ್ ಪಕ್ಷದ 135 ಶಾಸಕರು ಚುನಾಯಿತರಾಗಿದ್ರು. ಕಾಂಗ್ರೆಸ್ನ ಈ ಅಭೂತಪೂರ್ವ ಯಶಸ್ಸು ಇಡೀ ದೇಶದಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಲ್ಲಿ ಭಾರೀ ಸಂಚಲನವನ್ನ ಮೂಡಿಸಿ 2024ರ ಲೋಕಸಭಾ ಚುನಾವಣೆಗೆ ಹೊಸ ಹುರುಪು, ಆತ್ಮವಿಶ್ವಾಸವನ್ನ ತುಂಬಿತ್ತು. ಬಿಜೆಪಿಯನ್ನ ಕಟ್ಟಾಕೋದು ಹೇಗೆ ಅಂತ ಚಿಂತಾಕ್ರಾಂತರಾಗಿದ್ದಂತಹ ವೇಳೆ ಕರ್ನಾಟಕ ಕಾಂಗ್ರೆಸ್ನ ಸಂಘಟಿತ ಹೋರಾಟ ಲೋಕಸಭೆಯ ಮತಬೇಟೆಯ ಅಭಿಯಾನಕ್ಕೆ ದಿಕ್ಸೂಚಿಯಾಯಿತು ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದರೆ ವಿಪರ್ಯಾಸ ಅಂತಂದ್ರೆ ಇಂತಹ ಭಾರೀ ಬಹುಮತದ ಕಾಂಗ್ರೆಸ್ ಸರ್ಕಾರ ತನ್ನ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ 2 ಅಂಕಿಯನ್ನೂ ಮುಟ್ಟದೆ ತನ್ನ ಕಾಲ್ಕೆಳಗೆ ಕುಸಿದು ಕೂತದ್ದು ಹೇಗೆ ಅನ್ನೋದ್ರ ಬಗ್ಗೆ ಈಗ ತರಾತರಿ ವಿಶ್ಲೇಷಣೆಗಳನ್ನ ಮಾಡಲಾಗ್ತಾ ಇದೆ.
ಕಾಂಗ್ರೆಸ್ನ ಹಿನ್ನಡೆಗೆ ಕಾರಣ ಹುಡುಕೋದಾದ್ರೆ ಮೊದಲನೇದಾಗಿ ಕರ್ನಾಟಕದ ಜನ ತಮಗೆ ಮತ ನೀಡಿದ್ದು ಬಿಜೆಪಿ ವಿರುದ್ಧ ಇದ್ದಂತಹ ಆಡಳಿತ ವಿರೋಧಿ ಅಲೆಯಿಂದಾಗಿ ಅನ್ನೋ ಪ್ರಾಥಮಿಕ ಸಂಗತಿಯನ್ನ ಹೊಸ ಸರ್ಕಾರ ಮರೆತು 1 ವರ್ಷದ ಹಾದಿಯನ್ನ ಸವಿಸಿತ್ತು. ಈ ಹಿಂದಿನ ಬಿಜೆಪಿ ಸರ್ಕಾರ ನಿಸ್ಸೀಮ ಭ್ರಷ್ಟಾಚಾರದಲ್ಲಿ ಮುಳುಗಿ ಕೆಟ್ಟ ಆಡಳಿತದ ಮೂಲಕ ಕೋವಿಡ್ ಸಮಸ್ಯೆಯನ್ನು ನಿಭಾಯಿಸಿದ ರೀತಿಯಲ್ಲಿ ಜನ ನೊಂದಿದ್ರು. ಗಾಯದ ಮೇಲೆ ಬರೆ ಎಳೆಯುವಂತೆ ಮುಸ್ಲಿಮರ ಮೀಸಲಾತಿನ ರದ್ದುಗೊಳಿಸಿದ್ದು, ಪರಿಶಿಷ್ಟರ ಒಳ ಮೀಸಲಾತಿಯ ಬಗ್ಗೆ ಗೊಂದಲಕಾರಿ ವರ್ತನೆ, ಪರಿಶಿಷ್ಟ ವರ್ಗಕ್ಕೆ 7.5% ಮೀಸಲಾತಿಯ ನಿರಾಕರಣೆ, ಹಿಂದುಳಿದವರ ಮೀಸಲಾತಿಯಲ್ಲಿ ಒಬ್ಬರದ್ದನ್ನ ಕಿತ್ತು ಮತ್ತೊಬ್ಬರಿಗೆ ಕೊಟ್ಟದ್ದು, ಒಕ್ಕಲಿಗ ಲಿಂಗಾಯತರಿಗೆ ಹೊಸ ಮೀಸಲಾತಿ ವರ್ಗವನ್ನ ಸೃಷ್ಟಿಸಿದ್ದು ಸೇರಿದಂತೆ ಮೀಸಲಾತಿ ಒಳ ಮೀಸಲಾತಿ ಹಂಚಿಕೆಯ ಅಪರಾಪತರಗಳನ್ನ ಯಾವ ತಜ್ಞ ಸಮಿತಿಗಳ ನೆರವಿಲ್ದೇನೆ ಕೇವಲ ಕ್ಯಾಬಿನೆಟ್ ಸಬ್ ಕಮಿಟಿಯ ಮೂಲಕ ಮನಬಂದಂತೆ ಮಾಡಿದಂತ ಬಿಜೆಪಿ ಸರ್ಕಾರ ಎಲ್ಲಾ ಜನಸಮುದಾಯಗಳ ಕೆಂಗಣ್ಣಿಗೆ ತುತ್ತಾಗಿತ್ತು. ದಕ್ಷಿಣ ಭಾರತದ ಕೋಮುವಾದದ ಹೊಸ ಪ್ರಯೋಗಶಾಲೆಯನ್ನಾಗಿ ರೂಪಿಸೋಕೆ ಇನ್ನಿಲ್ಲದ ಆಟಗಳನ್ನ ಬಿಜೆಪಿ ಸರ್ಕಾರ ಕಟ್ಟಿತ್ತು. ಇದರ ಜೊತೆಗೆ ಪ್ರಾದೇಶಿಕ ಪಕ್ಷವಾದಂತಹ JDSನ ವಿಶ್ವಾಸಾರ್ಹತೆಯು ಕುಸಿದು ಬಿದ್ದಿತ್ತು. ಮೇಲಿಂದ ಮೇಲೆ ನಡೆದಂತಹ ಆಪರೇಷನ್ ಕಮಲದಿಂದ ಸ್ಥಿರ ಸರ್ಕಾರದ ಭರವಸೆಯೇ ಇಲ್ಲವಾಗಿ ಹೋಗಿತ್ತು. ಇದೆಲ್ಲದರ ಪರಿಣಾಮವಾಗಿ ಪ್ರತಿ ಊರು, ಗ್ರಾಮ, ಪಟ್ಟಣ, ನಗರಗಳಲ್ಲಿ ಮನೆಗೊಬ್ರು ಇಬ್ರೆಂಬಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಹೊರಬಿದ್ದು ಚುನಾವಣೆಗಳಲ್ಲಿ ಕೆಲಸ ಮಾಡಿದ್ರು. ಮುಖ್ಯವಾಹಿನಿ ಮಾಧ್ಯಮಗಳು ಕೋಮುವಾದಿಗಳ, ಜಾತಿವಾದಿಗಳ ತುತ್ತೂರಿಗಳಾಗಿಯೇ ಉಳಿದ್ರೂ ಪರ್ಯಾಯ ಜನಪರ ಮಾಧ್ಯಮಗಳು ಹಗಲು ರಾತ್ರಿ ಕಾಂಗ್ರೆಸ್ ಪರವಾಗಿ ಜನಾಭಿಪ್ರಾಯವನ್ನು ರೂಪಿಸಿದ್ವು. ಸೋಷಿಯಲ್ ಮೀಡಿಯಾಗಳಲ್ಲಿ ವಾಲಂಟಿಯರ್ ವಾರಿಯರ್ಸ್ಗಳು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪರವಾದಂಥ ಮತಾಂದೋಲನವನ್ನ ಮುನ್ನಡೆಸಿದ್ರು. ಕೆಪಿಸಿಸಿ ಸೋಷಿಯಲ್ ಮೀಡಿಯಾ ಕೂಡ ಹೊಸ ರಿವಾಜಿನಲ್ಲಿ ಕೆಲಸ ಮಾಡಿ ನರೇಟಿವ್ ಕಟ್ಟಿತ್ತು. ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಅಸೆಂಬ್ಲಿ ಚುನಾವಣೆಗೆ ಪಕ್ಷವನ್ನ ಮತ್ತಷ್ಟು ಬೂಸ್ಟ್ ಮಾಡಿತ್ತು. ಇದೆಲ್ಲದರ ಒಟ್ಟಿಗೆ ಪಂಚ ಗ್ಯಾರಂಟಿಗಳ ಭರವಸೆಯ ಕಾರ್ಡ್ಗಳನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಹಂಚಿ ಪಕ್ಷಕ್ಕೆ ಮತಯಾಚನೆ ಮಾಡಿದ್ರು. ಇಷ್ಟು ಕೆಲಸಕ್ಕೆ ಫಲ ಎಂಬಂತೆ ರಾಷ್ಟ್ರೀಯ ಹಾಗೂ ಸ್ಥಳೀಯ ಮುಖ್ಯವಾಹಿನಿ ಮಾಧ್ಯಮಗಳ ಸಮೀಕ್ಷೆ ಲೆಕ್ಕಾಚಾರಗಳನ್ನ ತಲೆಕೆಳಗಾಗಿಸಿದ ಕರ್ನಾಟಕದ ಜನ ಸುಭದ್ರ ಸರ್ಕಾರವನ್ನ ಅಸ್ತಿತ್ವಕ್ಕೆ ತಂದು ಇಡೀ ದೇಶಕ್ಕೆ ಹೊಸ ಸಂದೇಶವನ್ನು ರವಾನಿಸಿದ್ರು. ವಿಪರ್ಯಾಸ ಅಂತಂದ್ರೆ 1 ವರ್ಷದ ಅಂತರದಲ್ಲಿ ಜನರ, ಕಾರ್ಯಕರ್ತರ ಈ ಎಲ್ಲಾ ಹುರುಪು ಚಟುವಟಿಕೆಗಳು ಸ್ಥಗಿತಗೊಂಡ ಸ್ಥಿತಿಯಲ್ಲಿ 2024ರ ಪಾರ್ಲಿಮೆಂಟ್ ಚುನಾವಣೆಯನ್ನ ಕಾಂಗ್ರೆಸ್ ಎದುರಿಸುತ್ತೆ. ಗೆಲ್ಲಬಹುದಾಗಿದ್ದಂಥ ಕ್ಷೇತ್ರಗಳನ್ನ ಸಣ್ಣ ಸಣ್ಣ ಅಂತರದಲ್ಲಿ ಕಳ್ಕೊಳ್ಳುತ್ತೆ. ಸೆಣಸಾಡಬೇಕಾಗಿದ್ದಂಥ ಅಖಾಡದಲ್ಲಿ ಸಂಪೂರ್ಣ ಕೈ ಚೆಲ್ಲಿಕೊಳ್ಳುತ್ತೆ. ಲೋಕಸಭಾ ಚುನಾವಣೆಗೂ ಮುನ್ನ ಕರ್ನಾಟಕ ಕಾಂಗ್ರೆಸ್ನ CM, DCMಗಳೇ ಕಾಂಗ್ರೆಸ್ನ ಹೈಕಮಾಂಡ್ಗಳೇನೋ ಎಂಬಷ್ಟರ ಮಟ್ಟಿಗೆ ಚಟುವಟಿಕೆಗಳು ಕಂಡು ಬರ್ತಾ ಇತ್ತು. CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಎಲ್ಲರ ಮಾತು, ನಿಲುವು ಮತ್ತು ಟಿಕೆಟ್ ನೀಡಿಕೆ ತೀರ್ಮಾನಗಳಿಗೆ ಹೈಕಮಾಂಡ್ ದೂಸರಾ ಮಾತಿಲ್ದೇನೆ ಮಣೆ ಹಾಕ್ತು. ಆದ್ರೂ ಚುನಾವಣೆಯನ್ನ ಕೈ ಚೆಲ್ಲಿದ್ದು ಯಾಕೆ ಅನ್ನೋದು ಈಗ ಗುಟ್ಟಾಗಿ ಉಳಿದಿಲ್ಲ. ಗ್ಯಾರಂಟಿಗಳನ್ನ ಕೊಟ್ಟು ಪಕ್ಷ ಮತ್ತು ಮತದಾರರ ನಡುವೆ ನೇರ ಸಂಪರ್ಕ ಸಾಧಿಸಿ ಆಗಿದೆ. ಚುನಾವಣೆಯಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರ ಪಾತ್ರ ಇನ್ನು ನಗಣ್ಯ ಅಂತ ಭಾವಿಸಿದ ಕರ್ನಾಟಕ ಕಾಂಗ್ರೆಸ್ ತನ್ನದೇ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಮತದಾರರ ನಡುವಿನ ಸಂಪರ್ಕ ಕೊಂಡಿಯನ್ನ ಸ್ವತಃ ಬ್ರೇಕ್ ಮಾಡಿಕೊಂಡಿದ್ದು ಮಾತ್ರ ಸುಳ್ಳಲ್ಲ. ಇಲ್ದಿದ್ರೆ 1 ವರ್ಷದ ಹಿಂದೆ 135+1 ಅಸೆಂಬ್ಲಿ ಕ್ಷೇತ್ರಗಳನ್ನ ದೊಡ್ಡ ಅಂತರದಲ್ಲಿ ಗೆದ್ದು ಇನ್ನೂ 20-30 ಕ್ಷೇತ್ರಗಳನ್ನ ಸಣ್ಣ ಸಣ್ಣ ಅಂತರದಲ್ಲಿ ಸೋತಿದ್ದಂಥ ಪಕ್ಷ ಏಕಾಏಕಿ 142 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸುತ್ತೆ ಅಂತ ಅಂದ್ರೆ ಈ ಸೋಲಿಗೆ ಕೇವಲ ಬಿಜೆಪಿ JDS ಮೈತ್ರಿ ಕಾರಣ ಅಂತ ಹೇಳಿ ಪಲಾಯನ ಮಾಡೋಕೆ ಸಾಧ್ಯನೇ ಇಲ್ಲ. ಬಡವರು, ಶೋಷಿತರಷ್ಟೇ ಸಮನಾಗಿ ಉಳ್ಳವರಿಗೂ ಸಹ ಗ್ಯಾರಂಟಿಗಳನ್ನ ಧಾರಾಳವಾಗಿ ಧಾರೆ ಎರೆದು ಉಳಿದೆಲ್ಲಾ ಸಂಗತಿಗಳನ್ನ ನಿರ್ಲಕ್ಷಿಸಿ ಚುನಾವಣೆಗೆ ಹೋದಂತ ಪರಿಣಾಮ ಈ ಸೋಲು ಅನ್ನೋದನ್ನ ಕರ್ನಾಟಕ ಕಾಂಗ್ರೆಸ್ ಇನ್ನು ಆತ್ಮಾವಲೋಕನ ಮಾಡಿಕೊಂಡಂತೆ ಕಾಣ್ತಾ ಇಲ್ಲ. ದೇಶದಾದ್ಯಂತ ಸಂವಿಧಾನ, ಜಾತಿಗಣತಿ, ಕೋಮುವಾದ ವಿರೋಧ ಪಕ್ಷಗಳು ಚುನಾವಣೆಗಳನ್ನ ನಡೆಸಿದ್ರೆ ಈ ಯಾವುದೇ ಮಹತ್ವದ ಅಂಶಗಳನ್ನ ಜನಮಾನಸದಲ್ಲಿಟ್ಕೊಂಡು ಮತ ಕೇಳುವಂತ ಕೆಲಸ ಕಾಂಗ್ರೆಸ್ಗೆ ಇಲ್ಲಿ ಮಾಡಲಿಲ್ಲ. ಅದು ಬಿಟ್ಟು ಕೇವಲ ಗ್ಯಾರಂಟಿಗಳೇ ನಮಗೆ ಮತ ತಂದು ಕೊಡ್ತದೆ ಅಂತ ಭಾವಿಸಿದ್ದು ಕಾಂಗ್ರೆಸ್ಗೂ ಸಹ ಮೂಲವಾಗಿದೆ. ಅಹಿಂದ ಫ್ಯಾಕ್ಟರ್ ಮೂಲಕವೇ ಅಸ್ತಿತ್ವ ಕೊಂಡ್ಕೊಂಡಿದ್ದಂಥ ಈ ಸರ್ಕಾರ ಅಹಿಂದದವರನ್ನ ಬಿಟ್ಟು ಫ್ಯೂಡಲ್ಗಳ ಓಲೈಕೆಗೆ ನಿಂತದ್ದು ಸಹ ಪಕ್ಷಕ್ಕೆ ಎರವಾದಂಥ ಮತ್ತೊಂದು ಪ್ರಮುಖ ಅಂಶ. CM, DCM ಇಬ್ರು ಹಳೆ ಮೈಸೂರಿನ ತಮ್ಮ ಟೆರಿಟರಿಯನ್ನ ಭದ್ರ ಮಾಡಿಕೊಂಡು ಲೋಕಸಭಾ ಚುನಾವಣೋತ್ತರದಲ್ಲಿ CM ಗಾದಿಯನ್ನ ಮತ್ತೆ ಕ್ಲೇಮ್ ಮಾಡೋದ್ರಲ್ಲೇ ಹೆಚ್ಚು ಗಮನ ಹರಿಸಿದ ಪರಿಣಾಮ ಹಳೆ ಮೈಸೂರಿನ ಜೊತೆಗೆ ಮಧ್ಯ ಕರ್ನಾಟಕದಲ್ಲಿನ ಗೆಲುವು ಎಲ್ಲ ನಿಚ್ಚಳ ಸಾಧ್ಯತೆ ಇದ್ದಂಥ ಕ್ಷೇತ್ರಗಳು ಸಹ ಸಲೀಸಾಗಿ ಬಿಜೆಪಿ ಪಾಲಾಗೋಕೆ ಕಾರಣ ಆಗುತ್ತೆ.
ಜಾತಿಗಣತಿ ವರದಿಯ ವಿರುದ್ಧ ಸ್ವತಃ ಡಿಸಿಎಂ ಆದಿಯಾಗಿ ಒಕ್ಕಲಿಗ ಲಿಂಗಾಯತ ಹಿರಿಯ ನಾಯಕರೆಲ್ಲ ಹುಂಕರಿಸಿದ್ರು. ಇಡೀ ದೇಶದಲ್ಲಿ ರಾಹುಲ್ ಬೆನ್ನಿಗೆ ನಿಂತು ಜಾತಿಗಣತಿಯನ್ನ ಬೆಂಬಲಿಸಿ ಬಹುಸಂಖ್ಯಾತ ಶೋಷಿತರ ಹಿಂದುಳಿದ ಅಲ್ಪಸಂಖ್ಯಾತರ ಪರವಾದ ರಾಜಕಾರಣದ ನರೇಟಿವ್ ಕಟ್ತಾ ಇದ್ದಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಂಸತ್ತಿನಲ್ಲಿ ಸ್ವತಃ ತನ್ನ ಪಕ್ಷದ ರಾಜ್ಯವೊಂದರ ಡಿಸಿಎಂ ವಿರುದ್ಧ ಗುಡುಗಿ ಜಾತಿಗಣತಿಯ ವಿರುದ್ಧ ದೇಶದ ಬಲಿಷ್ಠರೆಲ್ಲ ಒಂದಾಗಿದ್ದಾರೆ ಅಂತ ಹೇಳಬೇಕಾದಂತ ಅನಿವಾರ್ಯತೆ ಎದುರಾಗಿತ್ತು. ಲೋಕಸಭಾ ಚುನಾವಣೆಗೂ ಮುಂಚೆ ವರದಿ ಮಂಡಿಸೋದಿರ್ಲಿ, ಸ್ವೀಕರಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಸಹ ತನ್ನದೇ ಪಕ್ಷದ ಬಲಿಷ್ಠರು ಅನ್ಯ ಪಕ್ಷದವರ ಜೊತೆ ಸೇರಿ ಬಹಿರಂಗವಾಗಿ ಬ್ಲಾಕ್ ಮೇಲ್ ಮಾಡ್ತಾ ಕಟ್ ಹಾಕಿದ್ರು. ಇತ್ತ ಮುಸ್ಲಿಮರು, ಪರಿಶಿಷ್ಟ ಜಾತಿ ವರ್ಗಗಳು, ಹಿಂದುಳಿದವರು ಕಾಂಗ್ರೆಸ್ನ ಗಲ್ಲಾಪೆಟ್ಟಿಗೆ ತುಂಬಿಸಿ ಅಧಿಕಾರಕ್ಕೆ ತಂದು ಕೂರಿಸಿದ್ರೆ ಸರ್ಕಾರದ ಎಲ್ಲ ಇಲಾಖೆ ಕಾರ್ಯಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಮತ ನೀಡದೇ ಇದ್ದಂಥ ಮುಂದುವರಿದ ಸಮುದಾಯಗಳ ಪ್ರತಿನಿಧಿಗಳು ಬಂದು ಕೂತು ಅವರ ಆಟಾಟೋಪಗಳನ್ನ ನೋಡ್ತಾ ಕೂರುವಂತ ಪರಿಸ್ಥಿತಿ ಉದ್ಭವವಾಗಿದ್ದು ಕೂಡ ಕಾಂಗ್ರೆಸ್ ಹಿನ್ನಡೆಗೆ ಪ್ರಮುಖ ಕಾರಣ. ನಿಗಮ ಮಂಡಳಿಗಳ ನೇಮಕಾತಿ ವಿಚಾರದಲ್ಲೂ ಸಿಎಂ ಡಿಸಿಎಂ ಇಬ್ಬರೇ ಏಕಪಕ್ಷೀಯ ತೀರ್ಮಾನವನ್ನ ಕೈಗೊಂಡಿದ್ದರ ಜೊತೆಗೆ ಬಹುತೇಕ ವಿಚಾರಗಳಲ್ಲಿ ಸರ್ಕಾರದ ಉಳಿದ ವಿವಿಧ ಜಾತಿಗಳ ಮಂತ್ರಿಗಳ ಮಾತುಗಳು ಅಷ್ಟಾಗಿ ನಡೆಯದ ಕಾರಣಕ್ಕೆ ಅವರೆಲ್ಲ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಟಾಚಾರಕ್ಕೆ ಕೆಲಸ ಮಾಡಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇರುವಂತ ವಿಷಯ. ಬಹುತೇಕ ಟಿಕೆಟ್ಗಳು ಮಂತ್ರಿಗಳ ಕುಟುಂಬದ ಪಾಲಾಗಿದ್ದು, ಶಿವಮೊಗ್ಗ, ಹಾವೇರಿ ಮೊದಲಾದ ಕಡೆ ಫ್ರೆಂಡ್ಲಿ ಮ್ಯಾಚ್ ಆಡೋಕೆ ದುರ್ಬಲ ಅಭ್ಯರ್ಥಿಗಳನ್ನ ಹಾಕಲಾಗಿದೆ ಅನ್ನೋ ಒಳ ಆರೋಪಗಳು ಕೂಡ ಈಗ ಚುನಾವಣೆಯ ನಂತರ ಬಹಿರಂಗವಾಗಿ ಸದ್ದು ಮಾಡ್ತಾ ಇದೆ. ದೇಶದ ಯಶಸ್ವಿ ಅಹಿಂದ ಮುಖ್ಯಮಂತ್ರಿಯನ್ನು ಹಣೆಪಟ್ಟಿ ಹೊತ್ತಿದ್ದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಮಾಡಿದಂತ ಪ್ರಯೋಗಗಳಲ್ಲಿ ಅರ್ಧದಷ್ಟನ್ನಾದ್ರೂ ಮಾಡಿ ಸರ್ಕಾರದ ಪಾಲುದಾರಿಕೆ ಹಾಗೂ ಲೋಕಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆಯಲ್ಲಿ ಅಹಿಂದ್ ವರ್ಗಕ್ಕೆ ಹೆಚ್ಚು ಮಣೆ ಹಾಕಿದ್ರೆ ಚಿತ್ರಣವೇ ಬದಲಾಗುವಂತ ಸಾಧ್ಯತೆ ಇತ್ತು. ಆದ್ರೆ ಗ್ಯಾರಂಟಿಗಳನ್ನ ಪಡೆದಿರುವಂತಹ ಫ್ಯೂಡಲ್ ಸಮುದಾಯಗಳ ಜನರು ಕೈ ಹಿಡಿತಾರೆ ಅನ್ನೋ ಹುಂಬು ಭರವಸೆ, ಅಹಿಂದ್ ವರ್ಗ ಕಾಂಗ್ರೆಸ್ ಅನ್ನ ಬಿಟ್ಟು ಇನ್ನೆಲ್ಲಿ ಹೋಗಬಹುದು ಅನ್ನೋ ಅತಿಯಾದ ಆತ್ಮವಿಶ್ವಾಸ, ಹಿಂದುಳಿದ ವರ್ಗಗಳಲ್ಲಿ ಅತಿ ಹಿಂದುಳಿದ ಸಮುದಾಯಗಳಲ್ಲಿ ಎದ್ದ ಪ್ರಾತಿನಿಧ್ಯ ಪಾಲುದಾರಿಕೆ ಸಿಗದ ಅಸಮಾಧಾನದ ಬೆಂಕಿಯನ್ನ ಆರಿಸದೆ ನಿರ್ಲಕ್ಷಿಸಿದ್ದು ಸೇರಿದಂತೆ ಅನೇಕ ಅಂಶಗಳು ಕಾಂಗ್ರೆಸ್ನ ಮತಗಳು ಮೈತ್ರಿಗೆ ಕ್ರಾಸ್ ಆಗೋಕೆ ಕಾರಣ ಆಗುತ್ತೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಲಿಂಗಾಯತ ಒಕ್ಕಲಿಗರು ಮಾತ್ರವೇ ಅಲ್ಲ, ಹಳ್ಳಿಗಾಡಿನ ಹಿಂದುಳಿದವರು, ನಗರ ಪ್ರದೇಶಗಳ ಮೈಕ್ರೋ ಒಬಿಸಿಗಳು ಸಾಥ್ ನೀಡಿದ್ದಾರೆ ಅನ್ನೋ ಸಂಗತಿ ಈ ಚುನಾವಣೆಯಲ್ಲಿ ಬಟಾಬಯಲಾಗಿದೆ. ಪರಿಶಿಷ್ಟ ಜಾತಿಗಳು, ಅದರಲ್ಲೂ ಈ ಚುನಾವಣೆ ಸಂವಿಧಾನದ ಅಳಿವು ಉಳುವಿನ ಪ್ರಶ್ನೆಯನ್ನಾಗಿಸಿಕೊಂಡವರು ಮುಸ್ಲಿಂ ಮತದಾರರು, ಹಿಂದುಳಿದವರಲ್ಲಿ ಕುರುಬ ಸಮುದಾಯದವರು ಗ್ಯಾರಂಟಿ ಯೋಜನೆಗಳನ್ನ ಋಣ ಅಂತ ಬಗೆದು ಆ ಪ್ರಜ್ಞೆಯನ್ನ ಮೈಗೂಡಿಸಿಕೊಂಡಂತ ಬಡ ಕುಟುಂಬಗಳ ಮಹಿಳೆಯರು ಕಾಂಗ್ರೆಸ್ ಅನ್ನ ನಿರ್ಣಾಯಕವಾಗಿ ಕೈ ಹಿಡಿಯದೇ ಹೋಗಿದ್ರೆ 2019ರ ಫಲಿತಾಂಶ ಮರಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಮುಖ ಮುಚ್ಚಿಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ ಉದ್ಭವ ಆಗ್ತಾ ಇತ್ತು. ಈ ಚುನಾವಣೆಯ ಬಹುದೊಡ್ಡ ವಿಪರ್ಯಾಸ ಅಂತಂದ್ರೆ ಹಳೆ ಮೈಸೂರನ್ನ ಪ್ರತಿನಿಧಿಸಿ ದೊಡ್ಡ ಗೆಲುವಿನ ನಿರೀಕ್ಷೆಯಲ್ಲಿ ಸಿಎಂ ಡಿಸಿಎಂಗಳು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೇವಲ 2 ಸ್ಥಾನಗಳನ್ನ ಗೆಲ್ಲಿಸಿಕೊಟ್ರೆ ಹೈದರಾಬಾದ್, ಕಲ್ಯಾಣ ಕರ್ನಾಟಕದ ಎಲ್ಲ ಅಹಿಂದ್ ಮತದಾರರು, ಬಡವರು, ಮಹಿಳೆಯರು ಸ್ವಯಂ ಪ್ರೇರಿತರಾಗಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಪಕ್ಷದ ಮರ್ಯಾದೆ ಉಳಿಸಿದ್ದಲ್ಲದೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಚರಿಷ್ಮಾವನ್ನ ತಕ್ಕ ಮಟ್ಟಿಗೆ ಹೊಳೆಯುವಂತೆ ಮಾಡಿದ್ರು. ಇದು ಎಸ್ಸಿ ಮೀಸಲು ಲೋಕಸಭಾ ಕ್ಷೇತ್ರಗಳಲ್ಲಿ ಚಿತ್ರದುರ್ಗ, ಬಿಜಾಪುರ, ಕೋಲಾರವನ್ನ ಸ್ವತಃ ಕಾಂಗ್ರೆಸ್ಸಿಗರೇ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಕಡಿಮೆ ಅಂತರವನ್ನ ಬಿಟ್ಟುಕೊಟ್ರು. ಈ ಎಲ್ಲಾ ಕ್ಷೇತ್ರಗಳಲ್ಲಿ ದಲಿತರು, ಮುಸ್ಲಿಮರು, ಕುರುಬರು ಒಗ್ಗೂಡಿದ್ರ, ಅತಿ ಹಿಂದುಳಿದವರು ಲಿಂಗಾಯತ ಒಕ್ಕಲಿಗರ ಜೊತೆಗೆ ಹೋದ್ರಿಂದ ಕಡೆ ಗಳಿಗೆಯಲ್ಲಿ ಕಾಂಗ್ರೆಸ್ ಸ್ಥಾನಗಳನ್ನ ಕಳ್ಕೊಳ್ಳುತ್ತೆ. ಚಿತ್ರದುರ್ಗದಂತಹ ಕ್ಷೇತ್ರದಲ್ಲಿ ಪ್ರತಿ ಬೂತ್ನಲ್ಲಿ 5ರಿಂದ 10 ಹೆಚ್ಚುವರಿ ಮತಗಳನ್ನ ಹಾಕಿಸೋ ಪ್ರಯತ್ನವನ್ನ ಕಾಂಗ್ರೆಸ್ನ ಶಾಸಕರು, ಮಂತ್ರಿಗಳು ಮಾಡಿದ್ರೆ ಕೆಲಸ ಮುಗಿದು ಹೋಗ್ತಾ ಇತ್ತು. ಕೋಲಾರದಲ್ಲಿ ಒಳಜಗಳದ ಕಾರಣಕ್ಕೆ ಕಾಂಗ್ರೆಸ್ನ ಹಿರಿಯ ತಲೆಗಳೇ ಕೋಲಾರ ಮೀಸಲು ಕ್ಷೇತ್ರದ ಜೊತೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಉಡುಗೊರೆ ರೂಪದಲ್ಲಿ ಬಿಟ್ಟುಕೊಟ್ಟಂತಾಯ್ತು. ಒಟ್ಟಾರೆಯಾಗಿ ಅಹಿಂದ್ ಮುಖ್ಯಮಂತ್ರಿಗಳು ಅಹಿಂದ್ ವರ್ಗವನ್ನ ಮರೆತಿದ್ರಿಂದ ಒಕ್ಕಲಿಗ ಡಿಸಿಎಂ ತನ್ನ ಸಮುದಾಯವನ್ನಷ್ಟೇ ತಲೆಗೆ ತುಂಬಿಕೊಂಡಿದ್ರಿಂದ ಕಾಂಗ್ರೆಸ್ನ ಎಐಸಿಸಿ ನಾಯಕರ ಶ್ರಮ, ಬದ್ಧತೆ, ಹೋರಾಟದ ಕೆಚ್ಚನ್ನ ಸ್ಥಳೀಯ ನಾಯಕರು ಕಳೆದುಕೊಂಡಿದ್ರಿಂದ ತನಗೆ ಮತ ನೀಡುವಂತ ಸಮುದಾಯಗಳ ಮೀಸಲು ಪ್ರಾತಿನಿಧ್ಯ ಹಾಗೂ ಸಂವಿಧಾನದ ಮೂಲ ಪಾಠಗಳ ಬಗ್ಗೆ ಪಕ್ಷದೊಳಗೆ ಸಣ್ಣ ಚರ್ಚೆ, ಸಂವಾದಗಳೂ ನಡೆಯದೆ ಕಾರ್ಯಕರ್ತರನ್ನ ಎಜುಕೇಟ್ ಮಾಡದೆ ಹೋದ್ರಿಂದ ಇಡೀ ದೇಶದಲ್ಲಿದ್ದಂಥ ಬಿಜೆಪಿ ವಿರೋಧಿ ಅಲೆಯ ನಡುವೆಯೂ ಕರ್ನಾಟಕದ ಕಾಂಗ್ರೆಸ್ ತಾನು ನಿಂತ ಜಾಗದಲ್ಲಿ ಕುಸಿತ ಕಾಣೋಕೆ ಕಾರಣ ಆಯಿತು ಅಂತಷ್ಟೇ ಹೇಳ್ಬೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.